ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಚೆನ್ನಾಗಿ ಹೇಳಬೇಕು. ಮಧ್ವಾಚಾರ್ಯರ ಪೂರ್ವಾಶ್ರಮದ ಹೆಸರೇನು? ಪೂರ್ವಾಶ್ರಮದ ತಂದೆಯ ಹೆಸರು, ತಾಯಿ ಹೆಸರು ನೀವು ಉಪನ್ಯಾಸ ಮಾಡೋದಾದ್ರೆ ಮೈಕ್ ಬೇಕಾಗೇ ಇಲ್ಲ ಕಣ. ಅವರಿಗೆ ಆಶ್ರಮ ಕೊಟ್ಟವರು ಯಾರು? ಅವರ ರಚನೆ ಮಾಡಿದ ಗ್ರಂಥಗಳು. ಸರ್ವಮೂಲದ ಹೆಸರು ಹೇಳ್ತೀರಾ? ಸರ್ವಮೂಲ ಇಷ್ಟೇನಾ? ಅಷ್ಟೇ ಸಾಕ? ಅವರ ಗ್ರಂಥಗಳಿಗೆ ಟೀಕೆಗಳನ್ನು ಬರೆದವರು ಯಾರು? ಮಧ್ವಾಚಾರ್ಯರ ಅವತಾರ ಯಾವ ಊರಲ್ಲಿ ಆಗಿದೆ? ಅವರು ಯಾವ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ? ಯಾವ ಊರಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ? ಚೆನ್ನಾಗಿ ಹೇಳಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯಚಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಖ್ಯಬ್ರಹ್ಮಸೂತ್ರಸ್ಯ ಸಂಪರತ್ವೇನ ಬೋಧಕಃ ಮೂಲತೀರ್ಥಂ ಯಸ್ಯ ಮಧ್ವಃ ಸತ್ಸಂಕಲ್ಪೋ ಭವೇನ್ಮುದೆ ಸತಃ ಪ್ರಾಣಸ್ಯ ತೇಃ ಕಸ್ಯ ಯಂತಾಯೋ ಮೂಲರಾಘವಃ ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ರಾಜೋವಾಚ ನಿವೃತ್ತಿಮಾರ್ಗಃ ಕಥಿತಃ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣಾ ಯದ ಸಂಸೃತಿಃ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ.
ನಾನಾ ವಿಧವಾದ ಪಾಪಗಳನ್ನು ಎಸಗಿದ ಜನರಿಗೆ, ಮನುಜರಿಗೆ ವಿವಿಧ ನರಕಗಳು, 21 ತರಹದ ಘೋರವಾದಂತಹ ನರಕಗಳು ಭೂಮಿಯ ದಕ್ಷಿಣ ಭಾಗದಲ್ಲಿ ಕೆಳಗೆ, ಅಂಡೋದಕದ ಮೇಲೆ ಆ 21 ತರಹದ ನರಕಗಳು ಸ್ಥೂಲವಾಗಿ, ಅವಾಂತರ ನರಕಗಳು ಬೇಕಾದಷ್ಟಿವೆ. ಅಂತಹ ನರಕಗಳ ಯಾತನೆಯನ್ನು ಅನುಭವಿಸುವಂತಹ ಅನಿವಾರ್ಯತೆ ಇದೆ. ಪಾಪಗಳ ಫಲವಾದಂತಹ ನರಕಗಳು, ಗುರುದ್ರೋಹ, ತಂದೆ ತಾಯಿಗಳ ದ್ರೋಹ, ಸ್ನಾನ ಸಂಧ್ಯಾವಂದನಗಳನ್ನು ಮಾಡದೇ ಇರುವುದು, ಯಜ್ಞಯಾಗಾದಿಗಳನ್ನು ಮಾಡದೇ ಇರುವುದು, ಕೇವಲ ಸ್ವಾರ್ಥಕ್ಕಾಗಿ ಪಚನವನ್ನು ಮಾಡಿಕೊಳ್ಳೋದು, ಇಂತಹ ವಿವಿಧ ಪಾಪಗಳನ್ನೆಲ್ಲ ಹೇಳಿ ಅವುಗಳಿಗೆ ನರಕಗಳನ್ನು ತಿಳಿಸಿಕೊಟ್ಟಿದ್ದೀರಿ ಶುಕಾಚಾರ್ಯರೇ. ಆದರೆ ಆ ಎಲ್ಲ ನರಕಗಳ ಪರಿಹಾರದ ಉಪಾಯ ಏನು ಅನ್ನುವುದನ್ನು ತಿಳಿಸಿಕೊಡಬೇಕು ಅಂತ ಪರೀಕ್ಷಿನ್ ಮಹಾರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ತಾವು ಪರಮ ಭಗವದ್ಭಕ್ತರು, ಚರಮ ಶರೀರದಲ್ಲಿದ್ದವರು, ಅಪರೋಕ್ಷ ಜ್ಞಾನಿಗಳು ಪರೀಕ್ಷಿನ್ ಮಹಾರಾಜರು ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಆ ಆಪತ್ತುಗಳಿಂದ, ನರಕಗಳಿಂದ ನಾವು ಪಾರಾಗಬೇಕು, ನರಕಗಳಾಗದೇ ಇರೋ ಹಾಗೆ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು, ಅದಕ್ಕೆ ಶುಕಾಚಾರ್ಯರಂತಾರೆ, ಪ್ರಾಯಶ್ಚಿತ್ತವೇ ಇದಕ್ಕೆ ಉಪಾಯ. ನಚೇದಿಹೈವಾಪಚಿತಿಂ ಯಥಾಂಹಸಃ ಕೃತಸ್ಯ ಕುರ್ಯಾನ್ ಮನ ಉಕ್ತಿ ಪಾಣಿಭಿಃ ಧ್ರುವಂ ಸವೈ ಪ್ರೇತ್ಯ ನರಕಾನುಪೈತಿ ಯೇ ಕೀರ್ತಿತಾ ಮೇ ಭವತಸ್ತಿಗ್ಮಯಾತನಾಃ. ಭಾರೀ ಉಗ್ರವಾದ ಯಾತನೆಗಳಿರುವ ನರಕಗಳಿವೆ, ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಕರ್ಮಗಳನ್ನು ಮಾಡಿದ ಮೇಲೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ನಾಭಾವೋ ವಿದ್ಯತೆ ಸತಃ ನಾಸತೋ ವಿದ್ಯತೆ ಭಾವ. ಅಸತ್ಕರ್ಮಗಳನ್ನು ಮಾಡಿದ ಮೇಲೆ ಮಂಗಲ ಶುಭ ಇಲ್ಲ, ಕಷ್ಟ ದುಃಖ ತಪ್ಪಿದ್ದಲ್ಲ, ಅನುಭವಿಸಲೇಬೇಕು. ಅದು ಕಡ್ಡಾಯ ಅಂತ ಶುಕಾಚಾರ್ಯರಂತಾರೆ. ಆದರೆ ಅದಕ್ಕೆ ಉಪಾಯ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತವನ್ನು ಚೆನ್ನಾಗಿ ಮಾಡಬೇಕು. ಕೇವಲ ಕೃತಿಯಿಂದ ಪ್ರಾಯಶ್ಚಿತ್ತ ಆದರಲ್ಲ, ವಚನದಿಂದ ಭಗವಂತನ ಸ್ತುತಿಯನ್ನು ಮಾಡ್ತಾ ಇರಬೇಕು. ಮನಸ್ಸು ಕೃತಿಯಿಂದಲೂ ವಚನದಿಂದಲೂ ಎಲ್ಲದಕ್ಕೂ ಮೂಲಭೂತವಾಗಿ ಮನಸ್ಸಿನಿಂದಲೂ ನಾವು ಅನುಸಂಧಾನಪೂರ್ವಕವಾಗಿ ಶಾಸ್ತ್ರೋಕ್ತವಾದ ಮಂತ್ರಗಳ ಪಠನಪೂರ್ವಕವಾಗಿ ಆ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಆ ಪ್ರಾಯಶ್ಚಿತ್ತದಿಂದ ಪಾಪಗಳ ಉಗ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಪಾಪಗಳ ಫಲ ನಮಗಾಗದೇ ಇರೋ ಹಾಗೆ ಪ್ರಯತ್ನವನ್ನು ಮಾಡಬಹುದು. ಆದರೆ ಅದನ್ನು ಮಾಡುವವನೇ ಬುದ್ಧಿವಂತ. ಸಣ್ಣ ಪಾಪಕ್ಕೆ ಸಣ್ಣ ಪ್ರಾಯಶ್ಚಿತ್ತಗಳನ್ನು ಹೇಳಿರ್ತಾರೆ. ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ಭಿಷಕ್ ಚಿಕಿತ್ಸೇತ ರುಜಾಂ ನಿದಾನವಿತ್. ವೈದ್ಯರ ಹತ್ರ ಹೋದರೆ ಸಣ್ಣ ರೋಗ ಇದ್ದರೆ ಸಣ್ಣ ಔಷಧಿ ಕೊಡ್ತಾರೆ, ಉಲ್ಬಣವಾದ ರೋಗ ಇದ್ದರೆ ಔಷಧಿಯನ್ನು ಬಹಳ ಸ್ಟ್ರಾಂಗ್ ಆಗಿ ಕೊಡ್ತಾರೆ. ಹಾಗೆ ಶಾಸ್ತ್ರವೂ ಕೂಡ ನಮ್ಮ ಪಾಪಗಳು ಚಿಕ್ಕದಾಗಿದ್ದರೆ ಚಿಕ್ಕ ಪ್ರಾಯಶ್ಚಿತ್ತಗಳನ್ನು ಹೇಳುತ್ತವೆ, ಪಾಪಗಳು ಬಹಳ ಉಗ್ರ ಆಗಿದ್ದರೆ ಪ್ರಾಯಶ್ಚಿತ್ತಗಳನ್ನು ಬಹಳ ಉಗ್ರವಾದ ಪ್ರಾಯಶ್ಚಿತ್ತಗಳನ್ನು ಹೇಳುತ್ತವೆ. ಬಹಳ ಉಗ್ರ ಆಯಿತು, ಸುಲಭವಾದ ಪ್ರಾಯಶ್ಚಿತ್ತ ಇದ್ದರೆ ನೋಡೋಣ ಅಂತ ಪ್ರಯತ್ನ ಮಾಡಿದರೆ ಅದು ಸರಿಯಲ್ಲ. ಪಾಪಗಳಿಗೆ ತಕ್ಕಂತೆ ಪ್ರಾಯಶ್ಚಿತ್ತವನ್ನು ಕೂಡ ಮಾಡಬೇಕು ಎಂಬುದಾಗಿ ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಪ್ರಾಯಶ್ಚಿತ್ತವನ್ನು ಮಾಡತಕ್ಕಂತಹ ವ್ಯಕ್ತಿಯಲ್ಲಿ ತಪಸ್ಸು, ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ವಿಷ್ಣು ಭಕ್ತಿ ಇವುಗಳೆಲ್ಲ ಇರಬೇಕಾದದ್ದು. ಅದೆಲ್ಲ ಇದ್ದಾಗಲೇ ಆ ಪ್ರಾಯಶ್ಚಿತ್ತ ಸಾರ್ಥಕವಾಗ್ತದೆ ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ನ ತಥಾ ಹ್ಯಘಮಾನ್ ರಾಜನ್ ಪೂಯೇತ ತಪ ಆದಿಭಿಃ ಯಥಾ ಕೃಷ್ಣಾರ್ಪಿತ ಪ್ರಾಣಃ ತತ್ಪೂರುಷ ನಿಷೇವಯ. ಶುಕಾಚಾರ್ಯರಂತಾರೆ, ತಪಸ್ಸು, ಬ್ರಹ್ಮಚರ್ಯ ಮೊದಲಾದ ಅನೇಕ ಸದ್ಗುಣಗಳಿಂದ ಯುಕ್ತನಾಗಿ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಪಾಪಗಳ ಪರಿಹಾರವಾಗತ್ತೆ, ಇಲ್ಲ ಅಂತಲ್ಲ. ಆದರೂ ಇದೆಲ್ಲದಕ್ಕೂ ಮುಖ್ಯವಾದದ್ದು ಯಾವುದು ಅಂದರೆ ಭಗವಂತನ ಭಕ್ತರ ಸೇವೆ. ತತ್ಪುರುಷ ನಿಷೇವಯ. ಆ ಭಗವದ್ಭಕ್ತರ ಸೇವೆಯನ್ನು ಚೆನ್ನಾಗಿ ಮಾಡಬೇಕು. ಭಗವದ್ಭಕ್ತರ ವಿಶೇಷವಾದ ಅನುಗ್ರಹವನ್ನು ಪಡೆದು ಅವರ ಉಪದೇಶದಿಂದ ಉತ್ತಮವಾದ ಜ್ಞಾನವನ್ನು ಪಡೆದು
ಆ ಜ್ಞಾನಪೂರ್ವಕವಾಗಿ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಅದು ನಿಜವಾದ ಪ್ರಾಯಶ್ಚಿತ್ತವಾಗತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಪರಮಾತ್ಮನ ಪಾದಗಳಲ್ಲಿ ಭಕ್ತಿಯಿಂದ ಮನಸ್ಸಿಟ್ಟಿದ್ದರೆ ಕನಸಿನಲ್ಲಿಯೂ ಯಮನನ್ನು ಯಮಭಟರನ್ನು ನೋಡುವ ಪ್ರಸಂಗ ಬರೋದಿಲ್ಲ. ಹಾಗೆ ಭಗವಂತ ರಕ್ಷಣೆಯನ್ನು ಮಾಡುತ್ತಾನೆ ಅಂತ ಶುಕಾಚಾರ್ಯರು ಹೇಳುತ್ತಾರೆ. ಇಲ್ಲಿ ಭಗವಂತನ ಮನಸ್ಸಿನಲ್ಲಿ ಪರಮಾತ್ಮನ ಪಾದದಲ್ಲಿ ಮನಸ್ಸನ್ನು ಇಡೋದು ಅಂದರೆ ಸುಮ್ಮನೆ ಒಂದು ಬಾರಿ ದೇವರ ಪಾದವನ್ನು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಧ್ಯಾನ ಮಾಡಿಬಿಟ್ಟ ಮಾತ್ರಕ್ಕೆ ಎಲ್ಲ ಪಾಪಗಳ ಪರಿಹಾರವಾಗಿ ಹೋಯಿತು ಅಂತಲ್ಲ. ಹೇಗೆ ಮಾಡಬೇಕು ಅನ್ನುವುದನ್ನು ಭಾಗವತ ಹೇಳುತ್ತದೆ. ತದ್ಗುಣರಾಗಿಯೈರಿಹ. ಆ ಮನಸ್ಸನ್ನು ಭಗವಂತನ ಪಾದದಲ್ಲಿ ಇಡಬೇಕಾದರೆ ಆ ಭಗವಂತನ ಗುಣಗಳ ಅನುಸಂಧಾನ ಬೇಕು. ಅದಕ್ಕಾಗಿಯೇ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡುವಾಗ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡೋದು ಅಂದರೆ ದೇವರ ಮಹಿಮೆಯನ್ನು ತಿಳಿದು ದೇವರಲ್ಲಿ ಸ್ನೇಹವನ್ನು ಪ್ರೀತಿಯನ್ನು ಮಾಡೋದು. ಆ ಮಹಿಮೆಯನ್ನು ಗುಣಗಳನ್ನು ಎಷ್ಟು ಹೆಚ್ಚು ತಿಳಿದುಕೊಳ್ತೇವೆ, ಎಷ್ಟು ದೃಢವಾಗಿ ತಿಳಿದುಕೊಳ್ತೇವೆ, ಅಷ್ಟು ಆ ಭಕ್ತಿ ಇದು ಉತ್ತಮವಾದ ಭಕ್ತಿ ಆಗ್ತದೆ. ಆ ಭಗವಂತನಲ್ಲಿರುವ ಅನಂತ ಗುಣಗಳಿವೆ ಅಂತ ತಿಳಿಯಬೇಕು. ಅದರಲ್ಲಿ ಎಷ್ಟು ಗುಣಗಳನ್ನು ಪ್ರತ್ಯೇಕವಾಗಿ ತಿಳಿಯುವ ಯೋಗ್ಯತೆ ನಮಗಿದೆ, ಅಷ್ಟು ಗುಣಗಳನ್ನು ತಿಳಿದು ಅವುಗಳ ಬಗ್ಗೆ ನಂಬಿಕೆ ಇರಬೇಕು. ನಿನ್ನ ಸುಗುಣಗಳ ನಂಬಿಕೆ ಎನಗಿಲ್ಲ. ದಾಸರು ಹೇಳ್ತಾರೆ, ಸಮಾಜದಲ್ಲಿರುವ ಜನರಿಗೆ ಭಗವಂತನ ಗುಣಗಳ ಬಗ್ಗೆ ತಿಳುವಳಿಕೆ ಇಲ್ಲ. ಎಷ್ಟೋ ಜನರಿಗೆ ಭಗವಂತನ ಗುಣಗಳ ತಿಳುವಳಿಕೆ ಇದೆ, ನಂಬಿಕೆ ಇಲ್ಲ. ಯಾವಾಗ ಈ ಸಂಸಾರದ ದಡ ಸೇರೋದು, ದಡ ಸೇರಿಸೋ ಭವದ ಕಡಲಿನ ಅಂತ ಆ ಭಗವಂತನ ಗುಣಗಳಲ್ಲಿ ನಂಬಿಕೆ ಬರಬೇಕು. ಅದು ಬಹಳ ಕೆಲವೇ ಬೆರಳೆಣಿಕೆಯ ಜನರಿಗೆ ಬರುತ್ತೆ ಅಂತ ಶ್ರೀಮದಾಚಾರ್ಯರೇ ಹೇಳ್ತಾರೆ. ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಾಂ ಪರಃ. ಆ ಭಗವಂತನ ಗುಣಗಳಲ್ಲಿ ವಿಶ್ವಾಸ ಇದು ಉತ್ತಮರಿಗೆ ಬರುತ್ತೆ. ದೃಢವಾದ ವಿಶ್ವಾಸ ಉತ್ತಮರಿಗೆ ಬರ್ತದೆ. ದೇವರು ನನ್ನನ್ನು ಕೈ ಬಿಡೋದಿಲ್ಲ, ಇದೊಂದು ವಿಶ್ವಾಸ. ಅವನಲ್ಲಿ ಅಪಾರವಾದ ಕಾರುಣ್ಯ ಇದೆ. ಭಕ್ತರನ್ನು ಎಂದೆಂದಿಗೂ ಅವನು ಉದಾಸೀನ ಮಾಡೋದಿಲ್ಲ. ನನ್ನ ಎಲ್ಲ ಆಪತ್ತು ವಿಪತ್ತುಗಳು, ಅವುಗಳ ಮೂಲಗಳು ಎಲ್ಲಗಳನ್ನು ಅವನು ತಿಳಿದಿದ್ದಾನೆ. ಅವನು ಸರ್ವಜ್ಞ. ಗೊತ್ತಿದೆಯೋ ಇಲ್ವೋ, ಗೊತ್ತಿದ್ದರೂ ರಕ್ಷಣೆ ಮಾಡ್ತಾನೋ ಮಾಡೋದಿಲ್ವೋ, ನನ್ನ ಮೇಲೆ ದಯ ಇದೆಯೋ ಇಲ್ವೋ, ದಯ ಇದ್ದರೂ ರಕ್ಷಣೆ ಮಾಡಲಿಕ್ಕೆ ಶಕ್ತಿ ಇದೆಯೋ ಇಲ್ವೋ, ಈ ಎಲ್ಲ ಸಂಶಯಗಳು ಇದಲ್ಲ. ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಾಂ ಪರಃ. ಅವನಿಗೆ ಎಲ್ಲವೂ ಗೊತ್ತು. ನಾನು ಪ್ರಾಮಾಣಿಕವಾಗಿಯೇ ಧರ್ಮ ಮಾಡಿದ್ದಾದರೆ ನಿಶ್ಚಿತವಾಗಿಯೂ ನನ್ನ ಮೇಲೆ ಕಾರುಣ್ಯವನ್ನು ತೋರುತ್ತಾನೆ. ರಕ್ಷಣೆ ಮಾಡುವ ಶಕ್ತಿಯೂ ಅವನಿಗೆ ಅಪಾರ ಇದೆ. ಅವನಿಗೆ ಅಡ್ಡಿ ಆತಂಕ ಮಾಡುವವರು, ಪ್ರತಿಬಂಧಕ ಮಾಡುವವರು ಯಾರಿಲ್ಲ. ಈ ತರಹದ ಗುಣಗಳ ಬಗ್ಗಿರುವ ದೃಢವಾದ ವಿಶ್ವಾಸದಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟರೆ ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಃ. ಕನಸಿನಲ್ಲಿಯೂ ಅವರಿಗೆ ಯಮದೂತರ ಕಾಣೋದಿಲ್ಲ, ಇನ್ನು ಪ್ರತ್ಯಕ್ಷವಾಗಿ ಕಾಣೋದಿಲ್ಲ ಅಂತ ಹೇಳಬೇಕಾಗಿಲ್ಲ ಅಂತಾರೆ. ಅದು ಉನ್ನತೋನ್ನತ ಮಟ್ಟದಲ್ಲಿ ಅತಿ ಪರಿಪಕ್ವ ಭಕ್ತಿ, ಅಪರೋಕ್ಷ ಜ್ಞಾನವಾದ ಮೇಲೆ ಬರೋದದು. ಅಂತಹ ಅತಿ ಪರಿಪಕ್ವವಾದಂತಹ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಆಮೇಲೆ ಯಮಭಟರ ದರ್ಶನವೇ ಇಲ್ಲ, ಮೋಕ್ಷವೇ ಆಗುತ್ತೆ. ಅಂತಹ ಆ ಭಗವಂತನ ಕಾರುಣ್ಯ ಇದೆ. ಆದರೆ ನೀವು ಅನ್ಬೋದು, ಅಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಅವನ ಅನುಗ್ರಹ ಮಾಡೋದೇನು ಅಂತ. ಏನು ಕಷ್ಟಪಟ್ಟು? ನೀನು ಕಷ್ಟಪಟ್ಟದ್ದಕ್ಕೆ ದೇವರಿಗಾದ ಲಾಭ ಏನು? ಇಷ್ಟೆಲ್ಲ ಕಷ್ಟಪಟ್ಟದ್ದು ಎದಕ್ಕೆ? ದೇವರ ದರ್ಶನಕ್ಕೆ. ನಾನು ದೇವರನ್ನು ನೋಡಿದರೆ ದೇವರಿಗಾಗುವ ಲಾಭ ಏನು? ನಿಮ್ಮ ಮನೆಗೆ ಬಂದು ನೀವು ಬಾಗಿಲ ತೆಗೆದ ತಕ್ಷಣ ನಿಮ್ಮ ಮುಖ ಚೆನ್ನಾಗಿ ನೋಡಿ, ನಿಮ್ಮನ್ನು ನೋಡಿದ್ದೇವೆ, ಏನಾದರೂ ಕೊಡಿ ಅಂದರೆ ನಿನಗೆ ಯಾವನು ಬಂದಿದ್ದ ನೋಡೋದಕ್ಕೆ? ನಾನು ದಾರಿಯಲ್ಲಿ ಹೊರಟ್ರೆ 1000 ಜನ ನೋಡ್ತಾರೆ, ನನ್ನನ್ನು ನೋಡಿದವರಿಗೆಲ್ಲ ನಾನೇನು ಕೊಡಬೇಕಾ? ಪ್ರಶ್ನೆ ಕೇಳ್ತೀರಾ ಇಲ್ವಾ? ಏನು ಕೇಳಿದ್ದು ಕೊಟ್ಬಿಡ್ತೀರಾ ನಿಮ್ಮ ಮುಖ ನೋಡಿದವರಿಗೆಲ್ಲ? ಹೇಳಿ, ಹಾಗೆ ಯಾರಾದರೂ ಇದ್ದರೆ ಎದ್ದು ಹೇಳಿ. ಸಾಕಷ್ಟು ಜನ ಬಡವರು ನಮ್ಮ ಹತ್ರ ಬರ್ತಾರೆ ಮಂತ್ರಾಕ್ಷರಿಗೆ, ಬಹಳ ಕಷ್ಟ ಇದೆ ಆರ್ಥಿಕವಾಗಿ ಅಂತ ನಿಮ್ಮ ಮನೆಗೆ ಕಳಿಸ್ತೀವಿ. ಯಾರಾದರೂ ಇದ್ದೀರಾ? ನಮ್ಮ ಅಪ್ಪ ಇದ್ದಾನೆ, ಏನೂ ಬೇಕಾಗಿಲ್ಲ ಅವನಿಗೆ, ಅವನನ್ನು ನೋಡಿದರೆ ಸಾಕು.
ಯಥಾ ದೃಷ್ಟ್ಯಾ ಪ್ರಸನ್ನ ಸನ್ ರಾಜಾಬಂಧಾಪನೋದಕೃತ ಏವಂ ದೃಷ್ಟಸ್ಸ ಭಗವಾನ್ ಕುರ್ಯಾತ್ ಬಂಧ ವಿಭೇದನಂ. ಅವನ ದರ್ಶನ ಮಾಡುವ ಮಾತ್ರದಿಂದ ನಮ್ಮ ಸಂಸಾರದ ಬಂಧನವನ್ನೇ ಕಳೆದು ಅನಂತ ಕಾಲದ ಸುಖವನ್ನು ಕೊಡ್ತಾನಲ್ಲ, ಏನು ಲಾಭ ಇದೆ? ಅವನಿಗೇನು ಲಾಭ ಇದೆ? ಅಂತಹ ಕಾರುಣ್ಯಮೂರ್ತಿಯಾಗಿದ್ದಾನೆ ಪರಮಾತ್ಮ. ಕಾನ್ಯಕುಬ್ಜ ಅನ್ನುವ ಒಂದು ದೇಶ, ಆ ಕಾನ್ಯಕುಬ್ಜ ದೇಶದಲ್ಲಿ ಅಜಾಮಿಲ ಅಂತ ಒಬ್ಬ ಬ್ರಾಹ್ಮಣ, ಅವನು ದಾಸಿ ಸಂಘದಿಂದ ಒಬ್ಬ ಸ್ತ್ರೀಯನ್ನು ನೋಡಿ ಅವಳ ರೂಪಕ್ಕೆ ಮೋಹಿತನಾಗಿ ತನ್ನ ನಿಜವಾದ ಧರ್ಮಪತ್ನಿಯನ್ನು ಪರಿತ್ಯಾಗ ಮಾಡಿ ಅವಳ ಜೊತೆಗೆ ಸಂಘವನ್ನು ಮಾಡಿದ. 88 ವರ್ಷಗಳವರೆಗೆ ಬದುಕಿದ್ದಾನೆ. ಅಧರ್ಮದಿಂದ ಅನ್ಯಾಯದಿಂದ ಹೇಗೋ ಹಣವನ್ನು ಸಂಪಾದನೆ ಮಾಡಿ ಅವಳ ಪಾಲನೆ ಪೋಷಣೆ ಮಾಡಿದ್ದಾನೆ. 10 ಜನ ಮಕ್ಕಳಾಗಿದ್ದಾರೆ. ಕೊನೆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ವಯಸ್ಸಾಗಿದೆ, ಕೊನೆಗೆ ಮೃತ್ಯು ಹತ್ತಿರ ಬಂದಿದೆ. ಬಹಳ ಕಷ್ಟದಲ್ಲಿದ್ದಾನೆ. ರೋಗ ರುಜಿನಿಗಳಾಗಿವೆ. ಯಮದೂತರು ಕಾಣಿಸಿದ್ದಾರೆ. ಯಮದೂತರ ಆ ಭಯಂಕರವಾದ ಉಗ್ರವಾದ ರೂಪವನ್ನು ನೋಡಿದವನೇ ತನ್ನ ಮಗನನ್ನು ನೆನಪಿಸಿಕೊಂಡು ನಾರಾಯಣ ಅಂತ ಬದರಿದ್ದಾನೆ. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಹ್ವಯಂ. ದೂರದಲ್ಲಿ ಆಟ ಆಡುವಂತಹ ತನ್ನ ಮಗ ನಾರಾಯಣ. ಇನ್ನೇನು ಯಮದೂತರು ಕರೆದುಕೊಂಡು ಹೋಗಿಬಿಡ್ತಾರೆ. ಒಂದು ಸಲ ಆದರೂ ನನ್ನ ಮಗನ ಜೊತೆಗೆ ಮಾತನಾಡಿಸೋಣ, ಕೊನೆಗೆ ಏನಾದರೂ ಆಸ್ತಿ ಪಾಸ್ತಿ ಬಗ್ಗೆ ಹೇಳೋದಾದರೆ ಹೇಳೋಣ. ಏನಿತ್ತೋ ಮನಸ್ಸಿನಲ್ಲಿ ಅವನಿಗೆ ಆಲೋಚನೆ. ನಾರಾಯಣ ಅಂತ ಬದರಿದ್ದಾನೆ. ಆಲೋಚನೆಗಳು ಬರಬೇಕು ಅಂತೂ ಇಲ್ಲ. ಯಾರ ಮೇಲೆ ಅಭಿಮಾನ, ಪ್ರೀತಿ, ವಿಶ್ವಾಸಗಳು ಬಹಳ ಇರುತ್ತೆ, ದುಃಖದ ಸಂದರ್ಭದಲ್ಲಿ ಅವರ ಹೆಸರು ತನಗೆ ಗೊತ್ತಿಲ್ಲದೆ ಬಂದುಬಿಡತ್ತೆ. ಹಾಗೆ ನಾರಾಯಣ ಅಂತ ಬದರಿದ್ದಾನೆ. ಆದರೆ ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯ ಅಪಿ ತದ್ವಶಃ. ಸಂಸ್ಕಾರ ಇದು ಬಹಳ ಬಲಿಷ್ಠವಾಗಿರುತ್ತದೆ. ಇವನು ಚಿಕ್ಕ ವಯಸ್ಸಿನಲ್ಲಿ ತಾನು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದವ, ನಾರಾಯಣನ ಮಹಿಮೆಯನ್ನು ತಿಳಿದವ, ನಾರಾಯಣ ಎಂಬ ಶಬ್ದದ ಅರ್ಥವನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ. ಆ ಸರ್ವಶಾಸ್ತ್ರ ಪ್ರತಿಪಾದ್ಯನಾದ ಸಕಲ ಜಗಜ್ಜನ್ಮಾದಿ ಕಾರಣನಾದಂತಹ ಸರ್ವೋತ್ತಮನಾದ ಭಗವಂತನ ಹೆಸರಿದು ನಾರಾಯಣ ಅಂತ ಅಂತ್ಯಕಾಲದಲ್ಲಿ ನನ್ನ ಬಾಯಿಯಿಂದ ಬಂತಲ್ಲ, ನಾನು ಧನ್ಯ ಅಂತ ಅಂದ್ಕೊಂಡಿದ್ದಾನೆ. ಕರೆದದ್ದು ಮಗನನ್ನು. ಆದರೆ 2ನೆಯ ಕ್ಷಣಕ್ಕೆ ನಾಮಸ್ವಾಮಿತಯಾ ತಸ್ಯ ಸ್ಮರಣಂಜಾಯತೆ ಯತಃ. ಆ ನಾಮದ ಪ್ರತಿಪಾದ್ಯನಾದಂತಹ ಗುಣಪೂರ್ಣನಾದ ನಿರ್ದೋಷನಾದ ಸಕಲ ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮನ ಸ್ಮರಣೆ ಅವನಿಗೆ ಬಂದಿದೆ. ಶ್ರೀಮದ್ ಭಾಗವತ ಅದನ್ನು ಸೂಚನೆ ಮಾಡಿದೆ ಅಂತ ಜ್ಞಾನಿಗಳಂತಾರೆ. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಹ್ವಯಂ. ದೂರೇ ಕ್ರೀಡನಕಾಸಕ್ತಂ ಅಂದರೆ ಎಲ್ಲಿಯೋ ದೂರದಲ್ಲಿ ಅಂಗಳದಲ್ಲಿ ಆಟ ಆಡುವ ನಾರಾಯಣ ಅಂತ ಅರ್ಥ ಅಲ್ಲ. ದೂರೇ ಅಂದರೆ ವೈಕುಂಠದಲ್ಲಿ. ಕ್ರೀಡನಕಾಸಕ್ತಂ ಅಂದರೆ ಇಡೀ ಜಗತ್ತಿನ ಸೃಷ್ಟಿಯಾದಿಗಳೇ ಭಗವಂತನ ಕ್ರೀಡೆ. ಸಮಸ್ತವಾದ ಜಗತ್ತಿನ ಸೃಷ್ಟಿಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಮಾಡುವಂತಹ ಏನೊಂದು ಭಗವಂತನ ಲೀಲೆ ಇದೆ, ಕ್ರೀಡೆ ಇದೆ. ಅದಕ್ಕಾಗಿ ಅವನು ಬಳಸುವಂತಹ ಕ್ರೀಡನಕ ಆಟಿಕೆ ಪದಾರ್ಥಗಳು ಅಂದರೆ ಬ್ರಹ್ಮಾದಿಗಳೇ. ಬ್ರಹ್ಮಾದಿಗಳನ್ನೇ ತನ್ನ ಆಟಿಕೆ ಸಾಮಾನುಗಳನ್ನು ಮಾಡಿಕೊಂಡು ವಿಶ್ವದ ಸೃಷ್ಟ್ಯಾದಿಗಳನ್ನೇ ಆಟದ ರೂಪದಲ್ಲಿ ಆಡುವಂತಹ ದೇವ ಅವನು. ದಿವು ಕ್ರೀಡಾಯಾಮ್, ನಿರಂತರವಾಗಿ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವ ದೂರೇ ಕ್ರೀಡನಕಾಸಕ್ತಂ ಪುತ್ರಂ. ಅಂದರೆ ನರಕ, ಆ ನರಕದಿಂದ ರಕ್ಷಣೆ ಮಾಡುವಂತಹ, ನರಕದಿಂದ ಉದ್ಧಾರ ಮಾಡುವ ಆ ಮೂಲ ನಾರಾಯಣನ ಸ್ಮರಣೆ ಅವನಿಗೆ ಬಂದಿದೆ. ಅವನ ಸ್ಮರಣೆ ಬಂದದ್ದೇ ತಡ ವಿಷ್ಣುದೂತರು ಬಂದಿದ್ದಾರೆ ನೋಡಿ. ಮನ ಉಕ್ತಿಪಾಣಿಭಿ ಅಂತ ಮನಃಪೂರ್ವಕವಾಗಿ ಯಾವಾಗ ಅವನು ನಾರಾಯಣನ ಸ್ಮರಣೆ ಮಾಡಿದ, ಆ ಮನಸ್ಸನ್ನು ತಿಳಿಯುವ ಸಾಮರ್ಥ್ಯ ಇರುವಂತಹ ದೇವತೆಗಳು ವಿಷ್ಣುದೂತರು ಕೂಡಲೇ ಬಂದಿದ್ದಾರೆ. ಯಮದೂತರನ್ನು ನಿಷೇಧ ಮಾಡಿದ್ದಾರೆ. ನೀವು ಇವರನ್ನು ಕರೆದುಕೊಂಡು ಹೋಗತಕ್ಕದ್ದಲ್ಲ, ಅವನು ಮಹಾಪಾಪಿಷ್ಠ, ಅವನನ್ನು ಕರೆದುಕೊಂಡು ಹೋಗಬೇಡ ಅಂದರೆ ಹೇಗೆ ನಡೆಯುತ್ತೆ? ಪಾಪಿಷ್ಠ ನಿಜ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ. ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ಪಾಪದ ಪರಿಹಾರ ಆಯಿತು. ಪರಿಹಾರ ಆದ ಮೇಲೆ ಅವನನ್ನು ಕರೆದುಕೊಂಡು ಹೋಗ್ತೀರಾ ಅಂದರೆ ನಿಮಗೇನು ಧರ್ಮ ಅಧರ್ಮ ಅಂದರೆ ಗೊತ್ತಿದೆಯೋ ಇಲ್ಲವೋ ಅಂತ ಕೇಳ್ತಾರೆ ವಿಷ್ಣುದೂತರು. ಅವರ ಅದ್ಭುತವಾದ ತೇಜಸ್ಸು, ಅವರ ವರ್ಚಸ್ಸು, ದಿವ್ಯವಾದಂತಹ ಚತುರ್ಭುಜ ಯುಕ್ತವಾದಂತಹ ಭಗವಂತನ ರೂಪದಂತೆ ಕಾಣುವ ಅವರ
ಶ್ರೇಷ್ಠವಾದ ರೂಪ ಇವುಗಳನ್ನು ನೋಡಿ ಆ ತೇಜಸ್ಸಿನ ಪ್ರಭೆಯಿಂದಲೇ ಪ್ರಭಾವಿತರಾಗಿ ಏನೂ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗದೆ ಸುಮ್ಮನೆ ಇದ್ದಾರೆ ಮೂಕ ವಿಸ್ಮಿತರಾಗಿ. ಏನು ಧರ್ಮ ಏನು ಅಧರ್ಮ ನೀವು ತಿಳ್ಕೊಂಡಿದ್ದೇನು ಹೇಳಿ ಅಂತ ಕೇಳ್ತಾರೆ. ಅವರೆಲ್ಲ ಹೇಳ್ತಾರೆ, ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ. ಇದನ್ನು ನಾವು ತಿಳಿದುಕೊಂಡದ್ದು. ವೇದವಿಹಿತವಾದದ್ದು ಧರ್ಮ, ವೇದದಲ್ಲಿ ನಿಷಿದ್ಧವಾದದ್ದು ಅಧರ್ಮ. ಸೂರ್ಯ ಅಗ್ನಿ ಖಂ ಮರುದ್ಗಾವ ಸೋಮ ಸಂಧ್ಯಾ ಅಹನಿ ದಿಶಃ ಕಾಲಸ್ವಯಂ ಧರ್ಮ ಇತಿ ಹೇತೆ ಧರ್ಮಸ್ಯ ಸಾಕ್ಷಿಣಃ. ಇವರೆಲ್ಲ ಧರ್ಮದ ಸಾಕ್ಷಿಗಳು. ಸೂರ್ಯಚಂದ್ರಾದಿಗಳು, ಪಂಚಮಹಾಭೂತಗಳು, ಇವೆಲ್ಲ ನಾವು ಮಾಡುವಂತಹ ಧರ್ಮಾಧರ್ಮಗಳನ್ನು ಅಲ್ಲಲ್ಲಿರುವಂತಹ ಸೂರ್ಯಾದಿ ದೇವತೆಗಳು, ಪಂಚಮಹಾಭೂತಾಭಿಮಾನಿ ದೇವತೆಗಳು ನಮ್ಮ ಧರ್ಮಾಧರ್ಮಗಳಿಗೆ ಸಾಕ್ಷಿಗಳಾಗಿರ್ತಾರೆ. ಸುಳ್ಳು ಹೇಳುವಂತಿಲ್ಲ. ಯಾರು ಎಷ್ಟು ಧರ್ಮ ಮಾಡಿದ್ದಾರೆ ಅಧರ್ಮ ಮಾಡಿದ್ದಾರೆ ಎಲ್ಲದಕ್ಕೂ ಲೆಕ್ಕ ಇದೆ. ಅದಕ್ಕೆ ತಕ್ಕಂತೆ ಯಮಧರ್ಮ ನಮಗೆ ಆಜ್ಞೆಯನ್ನು ಮಾಡುತ್ತಾನೆ. ಧರ್ಮವನ್ನು ಮಾಡಿದರೆ ಸ್ವರ್ಗಕ್ಕೆ ಕಳಿಸ್ತೇವೆ, ಅಧರ್ಮವನ್ನು ಮಾಡಿದರೆ ಅವನಿಗೆ ಶಿಕ್ಷೆಯನ್ನು ಕೊಡ್ತೇವೆ. ಅಧರ್ಮಕ್ಕೆ ತಕ್ಕಂತೆ ಶಿಕ್ಷೆ ಇದೆ. ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರಂದರು, ಎಲ್ಲ ಚೆನ್ನಾಗಿ ಹೇಳಿದ್ದೀರಿ, ಇವನು ಬಹಳಷ್ಟು ಅಧರ್ಮ ಮಾಡಿದ್ದಾನೆ ಎನ್ನುವುದು ಸತ್ಯ. ಆದರೆ ಆ ಅಧರ್ಮಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅಧರ್ಮದ ನಿವಾರಣೆಯಾಗತ್ತೆ ಎನ್ನುವ ತತ್ವ ನಿಮಗೆ ಗೊತ್ತಿರಬಾರದ? ಇಂತಹ ದೊಡ್ಡ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನೀವು. ಇಡೀ ಜಗತ್ತಿನೊಳಗಿರುವ ಎಲ್ಲ ಜೀವರಾಶಿಗಳಿಗೆ ಅವರವರಿಗೆ ಯೋಗ್ಯವಾದ ಗತಿಯನ್ನು ಕೊಡಬೇಕಾದ ಸ್ಥಾನದಲ್ಲಿದ್ದವರು ನೀವು. ಅವರು ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅವರಿಗೆ ಏನು ಗತಿ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಇಂತಹ ಕೆಲಸ ಮಾಡಿ ಏನು ಪ್ರಯೋಜನ? ಯಸ್ಯಾಂಕೆ ಶಿರ ಆಧಾಯ ಲೋಕಸ್ವಪಿತಿ ನಿರ್ವೃತಃ. ನಿಶ್ಚಿಂತೆಯಿಂದ ದೇವತೆಗಳ ಮೇಲೆ ವಿಶ್ವಾಸ ಇಟ್ಟು ಜನರು ಕರ್ಮಗಳನ್ನು ಮಾಡ್ತಾರೆ. ನಾವು ಪ್ರಾಯಶ್ಚಿತ್ತ ಮಾಡೀವಿ, ದೇವತೆಗಳಿಗೆ ಇದು ಗೊತ್ತಾಗಿರುತ್ತೆ, ಅವರು ಅದನ್ನು ನಾವು ಮಾಡಿದ ಪಾಪಗಳನ್ನೆಲ್ಲ ಅಳಿಸಿಬಿಟ್ಟಿರ್ತಾರೆ, ಇನ್ನು ನಮಗೇನು ದುರ್ಗತಿ ಇಲ್ಲ ಅಂತ. ನೀವು ಅದನ್ನು ನೋಡೇ ಇಲ್ಲ ಅಂದರೆ, ಪ್ರಾಯಶ್ಚಿತ್ತವನ್ನೇ ನೀವು ಕನ್ಸಿಡರ್ ಮಾಡದೇ ಇದ್ದರೆ ಯಾವ ವಿಶ್ವಾಸದಿಂದ ಜನರು ಕರ್ಮ ಮಾಡಬೇಕು? ಈ ರೀತಿ ಅವರು ಹೇಳ್ತಾರೆ. ಏನಂತಹ ಪ್ರಾಯಶ್ಚಿತ್ತ ಇವನು ಮಾಡಿಕೊಂಡಿದ್ದಾನೆ ತೋರಿಸಿ ಅಂತ ಕೇಳಿದರೆ ಇನ್ನೇನು ಬೇಕು ಅಂದರೆ ಅವರು ನಾರಾಯಣನ ಸ್ಮರಣೆ ಮಾಡಿದ್ದಾರಲ್ಲ ಭಕ್ತಿಯಿಂದ. ಸಾಂಕೇತ್ಯಂ ಪರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ. ಯಾರದೋ ಒಬ್ಬರ ಹೆಸರಿಟ್ಟಿರಬಹುದು, ಪರಿಹಾಸಕ್ಕಾಗಿ ಹೇಳಬಹುದು, ನಿಂದನೆಗಾಗಿ ಹೇಳಿದರೂ ತಪ್ಪಿಲ್ಲ. ದೇವರ ಹೆಸರನ್ನು ಅವನಿಗೆ ಉದ್ಧಾರ ಆಗತ್ತೆ ಅಂತ ಮೇಲ್ನೋಟದ ಅರ್ಥ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ದೇವರ ನಿಂದನೆಯನ್ನು ಮಾಡುವುದಕ್ಕೆ ದೇವರ ಹೆಸರು ತೆಗೆದುಕೊಂಡ್ರೆ ನರಕನೇ ಆಗೋದು, ಸರ್ವಥಾ ಅವನಿಗೆ ಉದ್ಧಾರ ಆಗುವುದಿಲ್ಲ. ಹಾಗಾದರೆ ಇನ್ನೊಬ್ಬರ ನಿಂದನೆ ಮಾಡುವಾಗ ಅಂತ ಅರ್ಥ. ದೇವರ ನಿಂದನೆ ಅಲ್ಲ ಹೇಳನ ಅಂದರೆ, ಬೇರೆಯವರನ್ನು ನಿಂದೆ ಮಾಡುವಾಗ, ಏನೋ ನೀನೇನು ಭಾಳ ದೊಡ್ಡ ಮನುಷ್ಯ, ನಾರಾಯಣ ಅಂತ ತಿಳ್ಕೊಂಡಿದ್ದೀಯಾ ನಿನ್ನನ್ನು? ಆ ನಾರಾಯಣ ಸರ್ವೋತ್ತಮ, ನೀನ್ಯಾರು ಅಂತ ಬೈತಾ ಇರೋದು ದೇವರನ್ನಲ್ಲ, ಎದುರಿಗೆ ಕುಳಿತ ವ್ಯಕ್ತಿಯನ್ನು. ಇನ್ನೊಬ್ಬರನ್ನು ಬೈಯುವಾಗ ನಾರಾಯಣನ ಸ್ಮರಣೆ ಮಾಡಿದರೂ ಸರಿ, ತನ್ನ ಮಗನ ಹೆಸರೋ ಅಥವಾ ಒಂದು ವಸ್ತುವಿನ ಹೆಸರೋ ದೇವರ ಹೆಸರನ್ನು ಇಟ್ಟು ನಾರಾಯಣ ಅಂತ ಸ್ಮರಣೆ ಮಾಡಿದರೂ ಸರಿ, ಯಾವುದೋ ಹೆಸರದು, ಇವನೇ ಮಾಡಿದನಲ್ಲ, ಇದು ಸಂಕೇತವೇ, ತನ್ನ ಮಗನಿಗೆ ಇಟ್ಟ ಸಂಕೇತ ಅದು ನಾರಾಯಣ ಅಂತ. ಆದರೆ ಅದನ್ನು ಉಚ್ಚಾರಣೆ ಮಾಡುವಾಗ ವಿಷ್ಣುವಿನ ಸ್ಮರಣೆ ಆಗಿದೆ. ಅಭಕ್ತ್ಯೋದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಭಕ್ತಿಪೂರ್ವಕವಾಗಿ ಅವನು ನಾರಾಯಣನ ಸ್ಮರಣೆ ಮಾಡಿದ. ಅದಕ್ಕಾಗೇ ಇಂತಹ ಒಳ್ಳೆಯ ಹೆಸರುಗಳನ್ನು ಇಡಬೇಕು. ಶಾಸ್ತ್ರದ ಶ್ರವಣದ ಸಂಸ್ಕಾರದಿಂದ ಯಾವಾಗಾದರೂ ಭಗವಂತನ ಸ್ಮರಣೆ ಬರುವುದಕ್ಕೆ ಅವಕಾಶ ಇದೆ. ಒಳ್ಳೆಯ ಹೆಸರಿಟ್ಟಿದ್ದರೆ ಏನೇನೋ ಹೊಸ ಹೆಸರುಗಳನ್ನು ಇಡಬೇಕು. ಯಾರೂ ಕೇಳದೇ ಇದ್ದದ್ದು, ಯಾರಿಗೂ ಗೊತ್ತಿಲ್ಲದೇ ಇದ್ದದ್ದು ಹೆಸರುಗಳನ್ನು ಇಡಬೇಕು ಅಂತ ಅಬದ್ಧವಾದ, ಅಮಂಗಲವಾದ, ಏನೂ ಅರ್ಥ ಇಲ್ಲದೆ ಇರುವ ನಿರರ್ಥಕವಾದ ಹೆಸರುಗಳನ್ನು ಇಟ್ಟುಕೊಂಡು ಜೀವನವನ್ನೇ ನಿರರ್ಥಕ ಮಾಡಿಕೊಳ್ಳುವುದು ಬೇಡ. ಸಾಮಾನ್ಯವಾಗಿ ವಯಸ್ಸಾದಾಗ ಸ್ಮರಣಶಕ್ತಿ ಕಡಿಮೆಯಾಗಿರುತ್ತದೆ, ಬುದ್ಧಿಶಕ್ತಿ ಕಡಿಮೆಯಾಗಿರುತ್ತದೆ, ದುಃಖ ಬಹಳ ಇರುತ್ತದೆ. ಅಂಥ ಸಂದರ್ಭದಲ್ಲಿಯೇ ನಾರಾಯಣ ಅಂದಾಗ ಇವನಿಗೆ ಭಗವಂತನ ಸ್ಮರಣೆ ಬಂತು ಅಂದರೆ, ಒಳ್ಳೆಯ ಆರೋಗ್ಯ ಇದ್ದಾಗ, ಸ್ಮರಣಶಕ್ತಿ ಚೆನ್ನಾಗಿರುವಾಗ, ಗಟ್ಟಿಮುಟ್ಟಿಯಾಗಿರುವ ಮನುಷ್ಯ 16 ಬಾರಿ ತನ್ನ ಮನೆಯಲ್ಲಿ ಓಡಾಡುವ ಮಕ್ಕಳನ್ನು ನಾರಾಯಣ, ಕೃಷ್ಣ, ಗೋವಿಂದ ಅಂತ ದೇವರ ನಾಮಗಳಿಂದ ಕರೆದು ಕರೆಯುವಾಗೆಲ್ಲ ಆ ನಾಮಗಳ ಅರ್ಥದ ಅನುಸಂಧಾನ ಬರ್ತಾ ಇದ್ದರೆ ಅದೆಷ್ಟು ಪಾಪಗಳಿಗೆ ಪ್ರಾಯಶ್ಚಿತ್ತ, ಅದೆಂತಹ ಪುಣ್ಯದ ರಾಶಿಯ ಸಂಪಾದನೆ, ಎಂತಹ ಸೌಭಾಗ್ಯದ ಸಂಗತಿ.
ಈ ದೃಷ್ಟಿಯಲ್ಲಿ ನಾಮಕರಣ ಅನ್ನುವುದೊಂದು ದೊಡ್ಡ ಸಂಸ್ಕಾರ ನಮ್ಮಲ್ಲಿ. ಆ ದೃಷ್ಟಿಯಲ್ಲಿ ಎಲ್ಲ ಭಗವದ್ಭಕ್ತರು ಕೂಡ ವಿಶೇಷವಾಗಿ ಮಕ್ಕಳ ಮೊಮ್ಮಕ್ಕಳ ನಾಮಕರಣವನ್ನು ಮಾಡುವಾಗ ಅತ್ಯಂತ ಶ್ರದ್ಧೆಯಿಂದ ಭಗವದ್ಭಕ್ತರ ನಾಮಗಳನ್ನೇ ಇಡಬೇಕು. ಇಡುವುದಷ್ಟೇ ಅಲ್ಲ, ಕರೆಯುವಾಗ ಆ ಭಗವಂತನ ಸ್ಮರಣೆ ಮನಸ್ಸಿಗೆ ಬರೋ ಹಾಗೆ ಪ್ರಯತ್ನವನ್ನು ಮಾಡಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಷ್ಟಾಗಿ ಅಜಾಮಿಲನ ಸಾಧನೆ ಇನ್ನೂ ಸ್ವಲ್ಪ ಉಳಿದಿತ್ತು. ಅವನನ್ನು ವಿಷ್ಣುದೂತರು ಕರೆದುಕೊಂಡು ಹೋಗಿಲ್ಲ, ಕೇವಲ ಕರೆದುಕೊಂಡು ಹೋಗಬಾರದು ಅಂತ ಯಮದೂತರಿಗೆ ಹೇಳೋದಕ್ಕೆ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ. ದೇವರ ಕಾರುಣ್ಯ ಎಷ್ಟಿದೆ ನೋಡಿ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಲೋಕಾಃ ಪತಂತಿ ಇತ್ಯೇತದದ್ಭುತಂ. 4 ಅಕ್ಷರದ ನಾರಾಯಣ ಎಂಬ ಶಬ್ದ ಇದೆ. ನಾಲಿಗೆಯನ್ನು ಯಾರ ಹತ್ರ ಹೋಗಿ ಕೊಂಡು ತರಬೇಕಾಗಿಲ್ಲ, ಬಾಡಿಗೆ ತರಬೇಕಾಗಿಲ್ಲ, ಕಟ್ಟಿಸಿಕೊಂಡು ಬರಬೇಕಾಗಿಲ್ಲ. ನಮ್ಮಲ್ಲಿ ಬಾಯಿಯೊಳಗೆ ನಾಲಿಗೆ ಇದೆ, ಯಾರ ಪರ್ಮಿಷನ್ ಬೇಕಾಗಿಲ್ಲ ನಾಮೋಚ್ಚಾರಣೆ ಮಾಡಲಿಕ್ಕೆ. ಭಕ್ತಿಯಿಂದ ನಾಮದ ಉಚ್ಚಾರಣೆ ಮಾಡಿದರೆ ನರಕದಿಂದ ಉದ್ಧಾರ ಆಗತ್ತೆ. ಇಷ್ಟಿದ್ರೂ ಮಾಡೋದಿಲ್ಲ, ಎಂತಹ ಮೂಢರು ಅಂತ ಬೈತಾರೆ ಜ್ಞಾನಿಗಳು, ನಾರದಾದಿ ಮಹಾನುಭಾವರು. ಹಾಗಾಗಿ ಆ ನಾರಾಯಣನ ನಾಮವನ್ನು ಈಗೆಲ್ಲ ನೀವು ರಾಮನಾಮದ ಜಪವನ್ನು ಮಾಡ್ತಾ ಇದ್ದೀರಿ. ಭಕ್ತಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ರಾಮನಾಮವನ್ನು ಜಪ ಮಾಡಿದರೆ ನಾರಾಯಣ ಎಂಬ ಒಂದೇ ನಾಮ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಂತಲ್ಲ. ನಾರಾಯಣ, ಕೃಷ್ಣ, ರಾಮ, ಗೋವಿಂದ, ಭಗವಂತನ ಯಾವ ನಾಮಗಳನ್ನು ಉಚ್ಚಾರಣೆ ಮಾಡಿದರೂ ಪಾಪಗಳ ಪರಿಹಾರವಾಗತ್ತೆ. ಭಕ್ತಿಯಿಂದ ಮಾಡಬೇಕು, ಅರ್ಥಗಳ ಅನುಸಂಧಾನವನ್ನು ಮಾಡ್ತಾ ಶ್ರದ್ಧೆಯಿಂದ ಮಾಡಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಅವನು ಹರಿದ್ವಾರದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡುತ್ತಾನೆ. ಅವನ ಸಾಧನೆಯೆಲ್ಲ ಆದ ಮೇಲೆ ಮತ್ತೆ ಪುನಃ ವಿಷ್ಣುದೂತರು ಬಂದು ಅವನನ್ನು ಕರೆದುಕೊಂಡು ಹೋಗಿದ್ದಾರೆ. ಅವನಿಗೊಂದು ವಿಶ್ವಾಸ, ಇದೇನಾಯಿತು, ಇದೇನು ಕನಸೋ ನನಸೋ ಗೊತ್ತಾಗಲಿಲ್ಲ ಅವನಿಗೆ. ಆದರೆ ವಿಷ್ಣುದೂತರಂತಹ ಮಹಾನುಭಾವರ ಭಗವದ್ಭಕ್ತರ ದರ್ಶನ ನನಗಾಗಿದೆ. ವಿಷ್ಣುವಿನ ದರ್ಶನ ಅಲ್ಲ, ವಿಷ್ಣು ದೂತರ ದರ್ಶನ ಆಗಿದೆ ಅಂದರೆ ನನ್ನ ಜನ್ಮ ಸಾರ್ಥಕ. ನಾನು ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗಿದೆ, ದೇವರಿಗೆ ಮುಟ್ಟಿದೆ ಅಂತ ಅರ್ಥ. ನಾನು ಮಾಡಿದ ಅಲ್ಪ ಸೇವೆ, ಯಾಕೆಂದರೆ ವಿಷ್ಣುದೂತರನ್ನು ದೇವರು ಕಳಿಸಿಕೊಟ್ಟಿದ್ದಾನೆ. ಆ ವಿಶ್ವಾಸದಿಂದ ಅವನು ಸಾಧನೆ ಮಾಡಿದ ಉತ್ತಮವಾದಂತಹ ಸದ್ಗತಿಯನ್ನು ಆ ವಿಷ್ಣುದೂತರು ಅವನಿಗೆ ನೀಡಿದ್ದಾರೆ. ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಎಂಬುದಾಗಿ ತಿಳಿಸಿದ್ದಾರೆ. ಇವನು ಅಜಾಮಿಲ. ಮೊದಲ ಹಂತದಲ್ಲಿ ಅಜಾಮಿಲನಾಗಿದ್ದ. ಅಜ ಅಂದರೆ ಪರಮಾತ್ಮ, ಜನ್ಮರಹಿತನಾದ ಭಗವಂತ. ಶಾಸ್ತ್ರಗಳನ್ನು ತನ್ನ ಹಿರಿಯರಿಂದ ತಿಳಿದುಕೊಂಡು ಓದಿ ಅಜ ಪರಮಾತ್ಮನ ಜೊತೆಗೆ ಆ ಮಿಲ ಚೆನ್ನಾಗಿ ಮಿಲನ ಮಾಡಿಕೊಂಡಿದ್ದ, ದೇವರ ಮಹಿಮೆಯನ್ನು ತಲೆಯಲ್ಲಿ ತುಂಬಿಕೊಂಡಿದ್ದ. ಆದರೆ ಮಧ್ಯದೊಳಗೆ ಅಜ ಮಿಲ, ಅಜ ಅಂದರೆ ಪ್ರಕೃತಿ, ಆ ಪ್ರಕೃತಿಯ ಬಂಧನದಲ್ಲಿ ಸಿಲುಕಿದ ಅಜ ಮಿಲನಾದ. ಕೊನೆಗೆ ಮತ್ತೆ ಮೊದಲೇನಿದ್ದಲೋ ಅದೇ ಆದ. ಅಜ ಆ ಜನ್ಮರಹಿತನಾದ ಪರಮಾತ್ಮ, ಜನಕನಾದ ಸರ್ವೋತ್ತಮನಾದ ಭಗವಂತ, ಆ ಭಗವಂತನ ಜೊತೆಗೆ ಮತ್ತೆ ಸೇರಿದ್ದಾನೆ. ಆ ಸಮ್ಯಕ್ ಮಿಲತಿ ಅಜಾಮಿಲ. ಹಾಗಾಗಿ ಭಗವಂತನ ಪಾದವನ್ನೇ ಸೇರಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಕಡೆಗೆ ಯಮದೂತರು ಯಮದೇವರಿಗೆ ಬಂದು ಕೇಳಿದರು, ಯಮದೇವರೇ ನಾಳೆಯಿಂದ ಏನು ಮಾಡೋದು ಅಂತ. ಏನು ಮಾಡೋದು, ನಿಮ್ಮ ಕೆಲಸ ಇದೇ ಏನು, ಹೋಗೋದು ಎಳ್ಕೊಂಡು ಬರೋದು ಜನರನ್ನು, ಇದೇ ಕೆಲಸ. ಅದು ಸರಿ, ನಾವು ಹೋದಾಗ ಇಷ್ಟು ದಿವಸ ಯಾರೂ ನಮ್ಮನ್ನು ತಡೆದವರಿರಲಿಲ್ಲ, ಇದೀಗ ಹೊಸ ಅನುಭವ, ನಮ್ಮನ್ನು ತಡೆದಿದ್ದಾರೆ. ಹಾಗಾದರೆ ನೀನೇ ಸರ್ವೋತ್ತಮ, ನೀನೇ ಸರ್ವಶಾಸ್ತ್ರ, ನಿನ್ನ ಆಜ್ಞೆಯಂತೆಯೇ ಇಡೀ ಜಗತ್ತು ನಡೀತದೆ ಅಂತ ನಾವು ತಿಳ್ಕೊಂಡಿದ್ವಿ. ಎಲ್ಲ ಜೀವರಾಶಿಗಳಿಗೆ ನೀನೇ ಒಡೆಯ ಅಂತ. ಕತಿಶಂತೀಹ ಶಾಸ್ತಾರಹ, ಎಷ್ಟು ಜನ ಇದ್ದಾರೆ ಶಾಸ್ತ್ರಗಳು, ಯಾರು ನಿಯಾಮಕರು, ನೀನಾ ಇನ್ನೊಬ್ಬರ? ನಾವು ತಿಳ್ಕೊಂಡದ್ದು ತಪ್ಪ, ಅವ್ರು ಹೇಳಿದ್ದು ತಪ್ಪ. ಸರಿಯಾಗಿ ನಮಗೆ ತಿಳಿಸಿ ಹೇಳಬೇಕು ಅಂತ ಕೇಳಿದಾಗ ಆಗ ಯಮದೇವರಂತಾರೆ, ಇಷ್ಟು ದಿವಸ ನನ್ನ ಹತ್ರ ಕೆಲಸ ಮಾಡಿ ಈ ರೀತಿ ಪ್ರಶ್ನೆ ಕೇಳಿ ನನ್ನ ಮರ್ಯಾದೆನೇ ತೆಗಿಬೇಡ್ರಿ ಇಂದ. ಇಂತಹ ಯಮಲೋಕದೊಳಗಿದ್ದೀರಿ, ಯಮದೂತರು ಪಾಪಿಗಳಿಗೆ ಶಿಕ್ಷೆಯನ್ನು ಕೊಡುವಂಥವರು, ನನ್ನನ್ನೇ ಉತ್ತಮ, ನಾನೇ ಸರ್ವಶಾಸ್ತ್ರ ಅಂತ ತಿಳ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಪಾಪ ಇನ್ನೇನಿದೆ, ನಿಮಗಿನ್ನೇನು ಗತಿ ಆದೀತು ಮಹಾರಾಯ, ಆ ಮಾತಾಡಬೇಡ್ರಿ, ಮುಚ್ಚು ಬಾಯಿ ಅಂದರು. ಪರೋಮದನ್ಯೋ ಜಗತಸ್ತಸ್ತುಷಶ್ಚ
ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಯದಂಶತೋಸ್ಯ ಸ್ಥಿತಿ ಜನ್ಮನಾಶಾಃ ನಸ್ಯೋತವದ್ಯಸ್ಯ ವಶೇ ಚ ಲೋಕಃ. ಏನು ಮಾತು ಹೇಳ್ತಾರೆ ಅವರು. ಸಾಮಾನ್ಯವಾಗಿ ನೀನೇ ಇಂದ್ರ ಚಂದ್ರ, ಇವನಂತೂ ಸ್ವಯಂ ದಿಕ್ಪಾಲಕ, ನೀನೇ ಸರ್ವಶಾಸ್ತ್ರ ಅಂತ ಹೇಳಿದರೆ ಹೌದು ಅಂತ ಹೇಳಬಹುದಾಗಿತ್ತು. ಆದರೆ ದೇವತೆಗಳು ಪರಮ ಭಗವದ್ಭಕ್ತರು, ಎಂದಿಗೂ ಅಸತ್ಯವನ್ನು ಮಾತನಾಡುವವರಲ್ಲ, ಅಸತ್ಯವನ್ನು ಕೇಳಿ ಸಹನೆ ಮಾಡಿದವರಲ್ಲ. ಬ್ರಹ್ಮದೇವರಿಗೆ ನೀನೇ ಸರ್ವೋತ್ತಮ ಸರ್ವಕರ್ತ ಅಂತ ನಾರದರು ಹೇಳಿದರೆ ಅವರು ಕಿವಿ ಮುಚ್ಚಿಕೊಂಡು ವಾಸುದೇವ ಮಂತ್ರದ ಜಪ ಮಾಡಿ ಆಮೇಲೆ ಮುಂದೆ ಉತ್ತರ ಕೊಡ್ತಾರೆ. ಎಂತಹ ಸಿದ್ಧಾಂತಕ್ಕೆ ವಿರುದ್ಧವಾದ ಮಾತುಗಳನ್ನು ಆಡ್ತಾ ಇದ್ದಿ, ಕೇಳಿದರೆ ಪಾಪ ಬಂದೀತು ಅಂತಾರೆ. ಆ ರೀತಿ ಯಮದೇವರು ಹೇಳ್ತಾರೆ. ಪರಮ ವಿಷ್ಣು ಭಕ್ತರು ಇಡೀ ಜಗತ್ತಿಗೆ ಪುಣ್ಯ ಪಾಪಗಳನ್ನು ನೋಡಿ ಫಲ ಕೊಡುವ ಆ ಮಹಾನುಭಾವರಿಗೆ ಎಂದಾದರೂ ಈ ಮಾತನ್ನು ಕೇಳಿದರೆ ಸಹನೆಯಾದೀತೆ? ಅವರಂದರು, ಸಮಸ್ತವಾದ ಜಗತ್ತು ಆ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದೆ, ನಾವೆಲ್ಲ ಅವನ ದಾಸಾನುದಾಸರು, ಅವನನ್ನೇ ಆಶ್ರಯಿಸಿಕೊಂಡಿದ್ದೇವೆ, ಅವನೊಳಗೇ ಇದ್ದೇವೆ. ಒಂದು ದೊಡ್ಡದಾದ ಬಟ್ಟೆಗೆ ಸಣ್ಣ ಸಣ್ಣ ಬಟ್ಟೆಗಳನ್ನು ಹೊಲಿದಿರ್ತಾರೆ, ಕೌದಿ ಅಂತಾರೆ. ಆ ತರಹದ ಕೌದಿಯಲ್ಲಿ ಹೇಗೆ ದೊಡ್ಡ ಬಟ್ಟೆಯಲ್ಲಿ ಚಿಕ್ಕ ಚಿಕ್ಕ ಬಟ್ಟೆಗಳು ಸೇರಿಕೊಂಡಿರ್ತವೆ, ಹಾಗೆ ಆ ಭಗವಂತ ವಿಶ್ವವ್ಯಾಪಿಯಾಗಿದ್ದರೆ ಅವನ ಅಂಗಾಂಗಗಳಲ್ಲಿ ನಾವೆಲ್ಲ ದೇವತೆಗಳು ಆಶ್ರಿತರಾಗಿದ್ದೇವೆ. ಅಂಗಾವಬದ್ಧಾಸ್ತು. ಆ ಪರಮಾತ್ಮನ ಅಂಗಗಳನ್ನು ಆಶ್ರಯಿಸಿ ಬದುಕಿದವರು ಮೂಗುದಾಣ ಹಾಕಿ ನಮ್ಮೆಲ್ಲರನ್ನ 2 ಕಾಲಿನ ಮಾನವ 4 ಕಾಲಿನ ಪಶುಗಳನ್ನು ವಶದಲ್ಲಿ ಇಟ್ಟುಕೊಳ್ಳುವಂತೆ ನಮ್ಮೆಲ್ಲರನ್ನು ವಶದೊಳಗೆ ಇಟ್ಟುಕೊಂಡಿದ್ದಾನೆ. 2 ಕಾಲಿನ ಮಾನವನೇ ತನ್ನ ವಶದಲ್ಲಿ ಪಶುಗಳನ್ನು ಇಟ್ಟುಕೊಳ್ಳೋದಾದರೆ ಅನಂತ ಕಾಲಿನ ಆ ಭಗವಂತ, ಅನಂತ ಕೈ ಅನಂತ ತಲೆ ಇರುವ ಆ ಪರಮಾತ್ಮ ಅದೆಷ್ಟು ಸ್ವತಂತ್ರವಾಗಿ ನಮ್ಮನ್ನು ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮನ ವಶದಲ್ಲಿ ನಾವೆಲ್ಲ ಇದ್ದೇವೆ. ಅವನ ಮಹಿಮೆಯನ್ನು ನಾವು ಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಯಾರು ಮಾಡುತ್ತಾರೋ ಅವರ ಹತ್ತಿರ ಇನ್ನ ಮೇಲೆ ಹೋಗಬೇಡಿ. ಏವಂ ವಿಮೃಶ್ಯ ಸುಧಿಯೋ ಭಗವತ್ಯನಂತೆ ಸರ್ವಾತ್ಮನಾ ವಿದಧತೆ ಖಲು ಭಾವಯೋಗಂ ತೇ ಮೇ ನ ದಂಡಮರ್ಹಂತ್ಯಥ ಯದ್ಯಮೀಶಾಂ ಸ್ಯಾತ್ಪಾತಕಂ ತದಪಿ ಹಂತ್ಯುರುಗಾಯವಾದಃ. ಯಾರು ಆ ಭಗವಂತನ ಈ ಮಹಿಮೆಯನ್ನು ತಿಳಿದಿದ್ದಾರೆ ಅವರು ಭಗವಂತನ ಸ್ಮರಣೆಯನ್ನು ವಿಶೇಷವಾಗಿ ಮಾಡುತ್ತಾರೆ, ಭಕ್ತಿಯಿಂದ ಮಾಡುತ್ತಾರೆ. ನೋಡಿ, ಶ್ರೀಮದಾಚಾರ್ಯರು ಕೊಡುವಂತಹ ನಿರ್ಣಯ ಏನಿದೆ, ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿದರೆ ಮಾತ್ರ ಪಾಪಗಳ ಪರಿಹಾರ ಅಂತ ಆಚಾರ್ಯರ ನಿರ್ಣಯ. ಅದನ್ನು ಭಾಗವತ ಸೂಚನೆ ಮಾಡುತ್ತದೆ. ಸರ್ವಾತ್ಮನ ವಿದಧತೆ ಖಲು ಭಾವಯೋಗಂ. ಭಾವೋ ಭಕ್ತಿ, ಯೋಗ ಉಪಾಯ. ಆ ಭಾವರೂಪವಾದ ಯೋಗ, ಆ ಭಕ್ತಿರೂಪವಾದ ಉಪಾಯವನ್ನು ಮಾಡುವವರು ಯಾರಿದ್ದಾರೋ ಅವರ ಹತ್ರ ಹೋಗಬೇಡಿ ಅಂತ. ಸುಮ್ಮನೆ ಹೆಸರು ತೆಗೆದುಕೊಂಡ್ರೆ ಸಾಕು, ಅವರ ಹತ್ರ ಹೋಗಬೇಡಿ ಅಂತ ಅಂದಿಲ್ಲ ಯಮ. ಹಾಗಾದರೆ ಭಕ್ತಿಪೂರ್ವಕವಾಗಿ ಯಾರು ನಾಮೋಚ್ಚಾರಣೆ ಮಾಡುತ್ತಾರೆ ಅವರ ಸನಿಹಕ್ಕೆ ಹೋಗುವುದು ಬೇಡ. ಹೋದರೆ ಏನಾಗತ್ತೆ ಅಂತ ಕೇಳಿದರೆ ಅವರು ಯಮದೂತರು, ತೇ ಮೇನ ದಂಡಮರ್ಹಂತಿ. ಅವರಿಗೆ ದಂಡ ಮಾಡಲಿಕ್ಕೂ ನಿಮಗೆ ಆಗೋದಿಲ್ಲ. ಅವರೇನಾದರೂ ಸಣ್ಣ ಪುಟ್ಟ ಪಾಪಗಳನ್ನು ಮಾಡಿರ್ತಾರೆ, ಮಾಡಿರೋದಿಲ್ಲ ಅಂತಲ್ಲ. ತದಪಿ ಹಂತ್ಯುರುಗಾಯವಾದ. ಅವರೇನಾದರೂ ಭಗವಂತನ ನಾಮಗಳನ್ನು ಭಕ್ತಿಯಿಂದ ಹೇಳಿಬಿಟ್ರೆ ಅವರ ಪಾಪಗಳ ಪರಿಹಾರವಾಗ್ತದೆ ಅಂತ. ಸತ್ಯಧರ್ಮ ತೀರ್ಥರಂತಾರೆ, ಉರುಗಾಯ ಸರ್ವೋತ್ತಮನಾದ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡಿದರೆ ಪಾಪಗಳ ಪರಿಹಾರ ಆಗತ್ತೆ ಎನ್ನುವುದಂತೂ ನಿಶ್ಚಿತ. ಅಷ್ಟು ಮಾತ್ರ ಅಲ್ಲ, ಉರು ಗಾಯವಾದ. ಯಾರು ಉರು ಸರ್ವೋತ್ತಮನಾದ ಪರಮಾತ್ಮನನ್ನು, ಗುಣಪೂರ್ಣನಾದ ಭಗವಂತನನ್ನು ಗಾನ ಮಾಡುತ್ತಾರೆ, ಹೊಗಳುತ್ತಾರೆ, ಹಾಡ್ತಾರೆ, ಕೊಂಡಾಡುತ್ತಾರೆ, ಅಂಥವರ ಜೊತೆಗೆ ವಾದ ಸಂವಾದ, ಜ್ಞಾನಿಗಳ ಜೊತೆಗೆ ಸಂವಾದ ಮಾಡಿದರು, ಮಾತನಾಡಿದರೂ ಸಾಕು ಅವನ ಪಾಪಗಳ ಪರಿಹಾರ ಆಗ್ತದೆ ಅಂತ. ಯಾಕೆಂದರೆ ಅವರು ಹರಟೆ ಹೊಡೆಯೋದೇ ಇಲ್ಲ. ಜ್ಞಾನಿಗಳ ಜೊತೆಗೆ ಮಾತನಾಡಿದರೆ ಆ ಭಗವಂತನ ಮಹಿಮೆಯನ್ನೇ ಹೇಳ್ತಾರೆ. ತುಷ್ಯಂತಿ ಚ ರಮಂತಿ ಚ. ಅದರೊಳಗೆ ಅವರು ಆಸಕ್ತರಾಗಿರ್ತಾರೆ. ಹಾಗಾಗಿ ಅದರಿಂದಲೂ ಪಾಪಗಳ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ ಯೇ ಸಾಧವ ಸಮದೃಶೋ ಭಗವತ್ ಪ್ರಪನ್ನಾ ತಾನ್ನೋಪಸೀದತ ಹರೇರ್ಗದಯಾಭಿಯುಕ್ತಾನ್ ಗುಪ್ತಾನ್ ನೈಷಾಂ ಭಯಂ ನ ಚ ವಯಂ ಪ್ರಭವಾಮ ದಂಡೇ. ಮನುಷ್ಯ ಸತ್ಕರ್ಮ ಮಾಡಿದ್ದಾನೆ ಎನ್ನುವುದಕ್ಕೇನು ಗುರುತು? ಆ ಮಾಡಿದ ಸತ್ಕರ್ಮ ಸಫಲವಾಗಿದೆ ಎನ್ನುವುದಕ್ಕೇನು ಆಧಾರ ಅಂದರೆ ದೊಡ್ಡವರು ಅದನ್ನು ಸಮ್ಮತಿಸಿರಬೇಕು, ಆನಂದಪಟ್ಟಿರಬೇಕು.
ಅದೇ ಅವರು ಮಾಡಿದ ಸತ್ಕರ್ಮ ಇದು ಸಫಲವಾಗಿದೆ ಎನ್ನುವುದಕ್ಕೆ ಸಾಕ್ಷಿ. ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ. ದೇವತೆಗಳು, ಸಿದ್ಧರು, ಜ್ಞಾನಿಗಳು, ಮಹಾನುಭಾವರು ಇವನು ಸಜ್ಜನ ಸಾಧು ಬಹಳ ಒಳ್ಳೆಯ ಕರ್ಮ ಮಾಡಿದ್ದಾನೆ ಅಂತ ಇಷ್ಟು ಹೇಳಿದರೆ ಅವರ ಹತ್ತಿರನೇ ನೀವು ಹೋಗಬೇಡಿ ಅಂತ ನಿಯಮ. ಬಹಳ ಜನ ಹೊಗಳಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ, ಬಹಳಷ್ಟು ಪೇಪರ್ಗಳಲ್ಲಿ ಅವ್ರ ಫೋಟೋಗಳೆಲ್ಲ ಬಂತು, ಆದ್ದರಿಂದ ಅವರು ಬಹಳ ದೊಡ್ಡವರು. ಅದೆಲ್ಲ ಹೇಳಲೇ ಇಲ್ಲ ಯಮ. ಎಷ್ಟು ಪ್ರಸಿದ್ಧಿಯಾಗಿದೆ ಎನ್ನುವುದು ಮುಖ್ಯ ಅಲ್ಲ, ಯಾರಲ್ಲಿ ಪ್ರಸಿದ್ಧಿಯಾಗಿದೆ, ಯಾರು ಅವನನ್ನು ಗುರುತಿಸಿದ್ದಾರೆ ಎನ್ನುವುದು ಮುಖ್ಯ. ತೇ ದೇವಸಿದ್ಧ ಪರಿಗೀತ ಪವಿತ್ರ ಗಾಥಾ. ಜ್ಞಾನಿಗಳು, ಭಗವದ್ಭಕ್ತರು, ಮಹಾನುಭಾವರು ಅವನನ್ನು ಸಮ್ಮತಿಸಿದರೆ ಅಂಥವರನ್ನು ನೀವು ಸಂಪರ್ಕಿಸಬೇಡಿ. ಅವರೆಲ್ಲ ವಿಷ್ಣು ಲೋಕಕ್ಕೆ ಹೋಗುವವರು, ಈ ನರಕ ಯಾತನೆಯನ್ನು ಅವರು ಅನುಭವಿಸುವುದಕ್ಕೆ ಅರ್ಹರಲ್ಲ. ತಾನಾನಯಧ್ವಮಸತೋ ವಿಮುಖನ್ ಮುಕುಂದ ಪಾದಾರವಿಂದ ಮಕರಂದ ರಸಾದಜಸ್ರಂ ನಿಷ್ಕಿಂಚನೈ ಪರಮಹಂಸ ಕುಲೈ ರಸಜ್ಞೈ ಜುಷ್ಟಾದ್ಗೃಹೆ ನಿರಯವರ್ತ್ಮನಿ ಬದ್ಧ ತೃಷ್ಣಾನ್. ಎಂದಿಗೂ ಭಗವಂತನ ಪಾದದ ಸ್ಮರಣೆ ಮಾಡಿಲ್ಲ. ಬರೀ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ನಿಷೇಧನೆ ಮಾಡ್ತಾ ಇದ್ದೀರಲ್ಲ. ನಮ್ಮ ಕೆಲಸ ಏನು? ರಿಟೈರ್ಮೆಂಟ್ ಕೊಡಿ, ಏನು ಫಂಡ್ ಕೊಡೋದೋ ಒಂದು ಸಲ ಕೊಟ್ಟು ಕಳಿಸಿಬಿಡಿ, ಮುಗಿದು ಹೋಯಿತು, ಕೆಲಸನೇ ಇಲ್ಲ ಅಂತ ಆಯ್ತಲ್ಲ. ಹಾಗಲ್ಲ, ಇದ್ದಾರೆ. ನಿಮ್ಮ ಕೆಲಸಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ದೇವರ ಸ್ಮರಣೆಯನ್ನೇ ಮಾಡದೇ ಇರುವ ಜನರ ಗುಂಪಿದೆ. ನಾಸ್ತಿಕರಿದ್ದಾರೆ, ಯಾವಾಗಲೂ ಭೋಗದಲ್ಲೇ ಆಸಕ್ತರಾದವರಿದ್ದಾರೆ. ಎಳ್ಕೊಂಡು ಬನ್ನಿ. ನಾಲಿಗೆಯ ಮೇಲೆ ಎಂದೂ ನಾರಾಯಣ, ಕೃಷ್ಣ, ಗೋವಿಂದ, ಹರೇ, ಮುರಾರೇ ಅಂತ ಶಬ್ದವೇ ಬಂದಿಲ್ಲ. ಜಿಹ್ವಾ ನವಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಚ್ಛಿರ ಏಕದಾಪಿ ತಾನಾನಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಅಂತಹ ಭಗವಂತನ ನಾಮಗಳನ್ನು ಹೇಳದ, ಸ್ಮರಣೆಯನ್ನು ಮಾಡದ, ವಿಷ್ಣು ಸೇವೆಯನ್ನು ಮಾಡದಿರುವ ದುರ್ಜನರು ಯಾರಿದ್ದಾರೋ ಅವರನ್ನು ಎಳೆದು ತನ್ನಿ. ವಿಷ್ಣು ಭಕ್ತರನ್ನು, ಧರ್ಮವನ್ನು ಮಾಡುವವರನ್ನು ಸರ್ವಥಾ ತರಬೇಡಿ ಎಂಬುದಾಗಿ ಯಮದೇವರು ಯಮದೂತರಿಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಈ ಚರಿತ್ರೆಯನ್ನು ಅಗಸ್ತ್ಯರು ವಿಶೇಷವಾಗಿ ಪ್ರಚಾರ ಮಾಡಿದ್ದಾರೆ ಅಂತ ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜರಿಗೆ ಹೇಳುತ್ತಾರೆ. ಈ ಅಜಾಮಿಲನ ಚರಿತ್ರೆ ಬಹಳ ರಹಸ್ಯವಾದದ್ದು. ಇದನ್ನು ಪ್ರಚಾರ ಮಾಡಿದವರು ಅಗಸ್ತ್ಯರು ಅಂತ ಮಲಯಾಚಲದಲ್ಲಿ ಇದರ ಬಗ್ಗೆ ಅವರು ವಿಶೇಷವಾಗಿ ಉಪದೇಶವನ್ನು ಮಾಡಿ ಪ್ರಚಾರ ಮಾಡಿದ್ದಾರೆ ಅಂತ ಶುಕಾಚಾರ್ಯರು ತಿಳಿಸ್ತಾರೆ. ಮುಂದೆ ಈ ಸೃಷ್ಟಿಯನ್ನು ಅಭಿವೃದ್ಧಿಗೊಳಿಸುವುದಕ್ಕೋಸ್ಕರವಾಗಿ ದಕ್ಷ ಪ್ರಜಾಪತಿ, ಹಿಂದೆ ನೀವು ಕೇಳಿದ್ದೀರಿ, ಪ್ರಾಚೀನ ಬರ್ಹಿಯ ಮಕ್ಕಳು ಪ್ರಚೇತಸರು ರುದ್ರದೇವರಿಂದ ಉಪದೇಶ ಪಡೆದು ರುದ್ರಗೀತ, ಆ ರುದ್ರದೇವರು ಉಪದೇಶ ಮಾಡಿದಂತಹ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಅನುಸಂಧಾನ ಮಾಡ್ತಾ, ಆ ಸ್ತೋತ್ರವನ್ನು ಪಠನ ಮಾಡ್ತಾ ತಪಶ್ಚರ್ಯವನ್ನು ಮಾಡಿದ್ದಾರೆ. ಸಮುದ್ರ ಮಧ್ಯದಲ್ಲಿ ಕುಳಿತು ತಪಶ್ಚರ್ಯವನ್ನು ಮಾಡಿದ್ದಾರೆ. ಉಪ್ಪು ನೀರಿನಲ್ಲಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಪರಮಾತ್ಮನಿಗೆ ವರ ಕೇಳಿದ್ದಾರೆ, ನಿನ್ನ ಅನುಗ್ರಹ ಬೇಕು ಅಂತ. ಮೇಲೆ ಬರೋ ಹೊತ್ತಿನೊಳಗೆ ಎಲ್ಲ ಕಡೆಗೆ ಗಿಡಗಳು ಬೆಳೆದುಕೊಂಡಿತ್ತು. ತಮ್ಮ ತಪಸ್ಸಿನಿಂದ, ತಪಸ್ಸಾಮರ್ಥ್ಯದಿಂದ ಅದನ್ನೆಲ್ಲ ಸುಟ್ಟು ಬೂದಿ ಮಾಡ್ತಾ ಇದ್ದಾರೆ. ಆಗ ಚಂದ್ರ ಬಂದು ಅದನ್ನು ತಡೀತಾನೆ. ಅಲ್ಲಿ ಆ ಎಲ್ಲ ವನಸ್ಪತಿ ಔಷಧಿಗಳು, ಅವುಗಳೆಲ್ಲದರಲ್ಲಿ ವಾರಕ್ಷಿ ಅಂತ, ಮಾರಿಷ ಅಂತ ಕಂಡು ಪ್ರಮ್ಲೋಚ ಅವರಿಂದ ಹುಟ್ಟಿದಂತಹ ವಾರಕ್ಷಿ, ಅವಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅಲ್ಲಿ ಹುಟ್ಟಿದವನೇ ದಕ್ಷ ಪ್ರಜಾಪತಿ. ಅವನು ಮೂಲತಃ ಬ್ರಹ್ಮದೇವರ ಅಂಗುಷ್ಟದಿಂದ ಹುಟ್ಟಿದವನು. ಆದರೆ ಸ್ವತೋ ಮಹದವಜ್ಞಾನಾತ್ ಅಜನ್ಯ ಜನಯೋನಿಶಃ, ಆ ರುದ್ರದೇವರ ತಿರಸ್ಕಾರ ಮಾಡಿದ್ದರ ಒಂದು ಫಲ. ಉತ್ತಮ ಸ್ಥಾನದಲ್ಲಿದ್ದವನು ಸ್ವಲ್ಪ ತಾರತಮ್ಯದಲ್ಲಿ ಅದೇ ಸ್ಥಾನದೊಳಗಿದ್ದರೂ ಕೂಡ ಈ ಅವತಾರದಲ್ಲಿ, ಜನ್ಮದಲ್ಲಿ ಪ್ರಚೇತಸರಿಂದ ಮತ್ತೆ ಹುಟ್ಟಿ ಬಂದಿದ್ದಾನೆ. ಆದರೂ ಪುಣ್ಯ ಇದೆ. ರುದ್ರದೇವರಿಗೆ ಮತ್ತೆ ಶರಣು ಹೋದ, ಪ್ರಾಯಶ್ಚಿತ್ತ ಮಾಡಿಕೊಂಡ, ಕ್ಷಮಾಯಾಚನೆ ಮಾಡಿದ್ದಾನೆ. ಹೀಗಾಗಿ ಕೆಳಗೆ ಬಿದ್ದರೂ ಎಲ್ಲಿಯೋ ಕೆಟ್ಟ ಸ್ಥಳದಲ್ಲಿ ಬಿದ್ದಿಲ್ಲ, ದುರ್ಜನರಲ್ಲಿ ಹುಟ್ಟಿಲ್ಲ. ಪರಮ ಭಗವದ್ಭಕ್ತರಾದ ನಿಷ್ಕಾಮ ಸೇವೆಯನ್ನು ಪರಮಾತ್ಮನಿಗೆ ಮಾಡಿದ ಮಹಾನುಭಾವರು ಪ್ರಚೇತಸರು. ಅಂತಹ ಪ್ರಚೇತಸರಲ್ಲಿ ಈ ದಕ್ಷ ಪ್ರಜಾಪತಿ ಹುಟ್ಟಿ ಬಂದಿದ್ದಾನೆ ಅಂತ ತಿಳಿಸಿದ್ದಾರೆ. ಆ ದಕ್ಷ ಪ್ರಜಾಪತಿ ತಾನು ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ ಪರಮಾತ್ಮನ ವಿಶೇಷವಾದಂತಹ
ಸೇವೆಯನ್ನು ಮಾಡ್ತಾ ಇದ್ದಾನೆ. ಭಗವಂತನಿಗೋಸ್ಕರ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾನೆ. ಯಚ್ಚಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ ಕುರ್ವಂತಿ ತೇಷಾಂ ಮುಹುರಾತ್ಮಮೋಹಂ ತಸ್ಮೈ ನಮೋನಂತ ಗುಣಾಯ ಭೂಮ್ನೇ. ಆ ಭಗವಂತನ ಮಹಿಮೆಯನ್ನು ತಿಳಿಯೋದಕ್ಕೆ ಎಂಥೆಂತಹ ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ಚರ್ಚೆಯನ್ನು ಮಾಡ್ತಾರೆ. ಇವತ್ತಿಗೂ ಎಲ್ಲ ನನಗೆ ಗೊತ್ತಿದೆ, ಇನ್ನೇನು ವಿಚಾರವೇ ಇಲ್ಲ ಅಂತ ಹೇಳೋ ಗಂಡಸೇ ಯಾರಿಲ್ಲ. ಯಾರಾದರೂ ಇವತ್ತಿಗೂ ಭಗವಂತ ಎಲ್ಲರಿಗೂ ಪ್ರಶ್ನೆಯಾಗಿ ಉಳಿದಿದ್ದಾನೆ. ಎಲ್ಲರಿಗೂ ಭಗವಂತನ ವಿಷಯದಲ್ಲಿ ಇನ್ನೂ ಜಿಜ್ಞಾಸೆ ಇದೆ. ಅದಕ್ಕಾಗಿ ಜಿಜ್ಞಾಸೆಯನ್ನು ಮಾಡ್ತಾರೆ. ಜಿಜ್ಞಾಸೆ ಇದೆ ಅಂದರೆ ತಿಳಿದುಕೊಳ್ಳಬೇಕು ಅಂತ ಇಚ್ಛೆ ಇದೆ. ಅದಕ್ಕಾಗಿ ಜಿಜ್ಞಾಸೆಯನ್ನು ಮಾಡ್ತಾರೆ, ವಿಚಾರವನ್ನು ಮಾಡ್ತಾರೆ, ವಿಮರ್ಶವನ್ನು ಮಾಡ್ತಾರೆ, ತಿಳಿದುಕೊಳ್ತಾರೆ. ಮತ್ತೂ ಜಿಜ್ಞಾಸೆ ಬರುತ್ತೆ. ಈ ತರಹದ ವ್ಯಕ್ತಿತ್ವವನ್ನು ಪಡೆದ ನೀನು ನಿನ್ನನ್ನು ಪೂರ್ಣವಾಗಿ ತಿಳಿದು ಸ್ತೋತ್ರ ಮಾಡ್ತೇನೆ ಅನ್ನೋ ಯೋಗ್ಯತೆ ಯಾರಿಗೂ ಇಲ್ಲ, ನನಗೂ ಇಲ್ಲ. ಮಾಡಿದಷ್ಟೇ ಸ್ತೋತ್ರವನ್ನು ಬಹಳ ಅಂತ ಅಂದ್ಕೊಂಡು ಅನುಗ್ರಹವನ್ನು ಮಾಡು ಅಂತ ದಕ್ಷ ಪ್ರಜಾಪತಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಗರುಡಾರೂಢನಾಗಿ ಭಗವಂತ ದರ್ಶನವನ್ನು ಕೊಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಯದಾಸೀತ್ ತಥಯೇ ವಾದ್ಯ ಸ್ವಯಂಭೂ ಸಮಭೂದಜಃ. ಎಂತಹ ಅದ್ಭುತವಾದ ಪರಮಾತ್ಮನ ಮಾತು. ಏನು ನೆನಪಿಟ್ಟುಕೊಳ್ಳದೇ ಇದ್ದರೂ ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ದೇವರ ಮಹಿಮೆ ದೇವರ ಮುಖದಿಂದಲೇ ಬರ್ತಾ ಇದೆ. ವೇದವ್ಯಾಸದೇವರು ಭಾಗವತವನ್ನು ಉಪದೇಶ ಮಾಡಿದ್ದು, ಅದರಲ್ಲಿ ಸ್ವಯಂ ಪರಮಾತ್ಮ ದಕ್ಷ ಪ್ರಜಾಪತಿಗೆ ಹೇಳ್ತಾ ಇದ್ದಾನೆ, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ. ಭಗವಂತನಿಗೆ ಗುಣಗಳೇ ಇಲ್ಲ ಅಂತ ಹೇಳುವವರು ಕೆಲವರು, 8 ಗುಣಗಳಿವೆ ಅಂತ ಹೇಳುವವರು ಕೆಲವರು, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳುವವರೆಲ್ಲ ಇದ್ದಾರೆ. ಭಗವಂತನಲ್ಲಿ ಅನಂತ ಗುಣಗಳಿವೆ ಅಂತ ಹೇಳಿದ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆ ಭಗವಂತನಲ್ಲಿ ಅನಂತ ಗುಣಗಳಿವೆ ಎನ್ನುವ ವಿಷಯವನ್ನು ಅತಿ ಸುಸ್ಪಷ್ಟವಾದ ಭಾಷೆಯಲ್ಲಿ ಪರಮಾತ್ಮ ತಾನೇ ಹೇಳ್ತಾ ಇದ್ದಾನೆ ದಕ್ಷ ಪ್ರಜಾಪತಿಗೆ. ಮೈ ಅನಂತ ಗುಣೇನಂತೆ, ಅನಂತ ಗುಣಗಳು ನನ್ನಲ್ಲಿವೆ. ಒಂದೊಂದು ಗುಣಗಳು ಮತ್ತೆ ಅನಂತವಾಗಿವೆ. ಜ್ಞಾನ, ಆನಂದ, ವೀರ್ಯ, ಔದಾರ್ಯ, ಶೌರ್ಯ, ಹೀಗೆ ಅನಂತ ಗುಣಗಳಿವೆ. ಜ್ಞಾನವೂ ಅನಂತ ಜ್ಞಾನ ಇದೆ, ಅನಂತ ಆನಂದ ಇದೆ, ಅನಂತ ವೀರ್ಯ ಇದೆ. ನಿಸ್ಸೀಮವಾದಂತಹ ಗುಣಗಳಿಂದ ಕೂಡಿದವನು. ಅನಂತ ರೂಪಗಳು ಭಗವಂತನಿಗಿವೆ. ಅದನ್ನು ದೇವರು ತಾನೇ ಹೇಳಿಕೊಳ್ತಾನೆ. ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ. ಅಂತಹ ನನ್ನ ನಾಭಿಯಲ್ಲಿ ಬಂದದ್ದು ಕಮಲ. ಆ ಕಮಲದಲ್ಲಿ ಬ್ರಹ್ಮದೇವರು ಬಂದರು. ಆಮೇಲೆ ರುದ್ರಾದಿ ದೇವತೆಗಳು ಅಲ್ಲಿ ಕ್ರಮವಾಗಿ ಬಂದಿದ್ದಾರೆ. ನೀನು ಪ್ರಜಾಪತಿಯಾಗಿ ಹುಟ್ಟಿದ್ದಿ, ಈಗ ಮತ್ತೆ ಹುಟ್ಟಿ ಬಂದಿದ್ದಿ, ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ. ಇಲ್ಲಿ ಇನ್ನೂ ಒಂದು ವಿಶೇಷವನ್ನು ದ್ವೈತದ್ಯುಮಣಿಕಾರರು ಹೇಳ್ತಾರೆ. ಟೀಕಾಕೃತ್ಪಾದರು ತತ್ವೋದ್ಯೋತದಲ್ಲಿ ಮಯಿ ಎಂಬ ಶಬ್ದಕ್ಕೆ ಮಮ ನಾಭವು ಅಂತ ಅರ್ಥ ಬರೆದಿದ್ದಾರೆ. ಮಯಿ ಎನ್ನುವ ಶಬ್ದಕ್ಕೆ ನನ್ನ ನಾಭಿಯಲ್ಲಿ ಅಂತ ಅರ್ಥ. ಅದಕ್ಕೆ ದ್ವೈತದ್ಯುಮಣಿಕಾರರಂತಾರೆ, ಈ ಎಲ್ಲ ವಿಶೇಷಣಗಳು ದೇವರ ನಾಭಿಗೆ, ಭಗವಂತನ ಒಂದೊಂದು ಅವಯವಗಳೂ ಗುಣಪರಿಪೂರ್ಣವಾಗಿವೆ ಎನ್ನುವುದಕ್ಕೆ ಇದು ಸಾಕ್ಷಿ. ಯಾಕೆ ಅಂದರೆ ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಅಂದರೆ ಆ ಭಗವಂತನ ನಾಭಿಯೇ ಅನಂತ ಗುಣಪೂರ್ಣವಾಗಿದೆ. ಆ ಪರಮಾತ್ಮನ ನಾಭಿಗೆ ಅನಂತ ಅವತಾರಗಳಿವೆ, ಅನಂತ ರೂಪಗಳಿವೆ, ಒಂದೊಂದು ಗುಣವೂ ಅನಂತವಾಗಿದೆ. ಇದೆಲ್ಲ ದೇವರ ನಾಭಿಯ ಮಹಿಮೆ. ಪರಮಾತ್ಮನ ಒಂದು ಕೇಶ, ಒಂದು ನಾಭಿ, ಒಂದು ಅಂಗುಷ್ಠ, ಯಾವುದರಲ್ಲಿಯೂ ವ್ಯತ್ಯಾಸ ಇಲ್ಲ, ಎಲ್ಲವೂ ಗುಣ ಪರಿಪೂರ್ಣ ಅಂತ ಏನು ಶ್ರೀಮದಾಚಾರ್ಯರು ಹೇಳ್ತಾರೋ ಅದಕ್ಕೆ ಈ ವಾಕ್ಯ ಪ್ರಮಾಣವಾಗ್ತದೆ ಎಂಬುದಾಗಿ ದ್ವೈತದ್ಯುಮಣಿಕಾರರಂತಾರೆ. ಅಂತಹ ಅದ್ಭುತವಾದ ಆ ಭಗವಂತನ ಮಹಿಮೆಯನ್ನು ಭಗವಂತನೇ ತಿಳಿಸಿಕೊಡ್ತಾನೆ. ದಕ್ಷ ಪ್ರಜಾಪತಿ, ನೀನು ಪ್ರಜಾಭಿವೃದ್ಧಿ ಮಾಡಬೇಕಲ್ಲ, ಅಸಿಕ್ನಿ ಅಂತ ಪಂಚಜನನ ಮಗಳು ಅಸಿಕ್ನಿ ಅಂತ ಇದ್ದಾಳೆ, ಅವಳನ್ನು ಮದುವೆಯಾಗಿ ನೀನು ಪ್ರಜಾಭಿವೃದ್ಧಿಯನ್ನು ಮಾಡುವಂತ ದೇವರು ಅನುಗ್ರಹ ಮಾಡಿದ್ದಾನೆ. ಮತ್ತೆ ಮತ್ತೆ ಕೇಳ್ತಾ ಇದ್ದೀರಿ, ಕರ್ದಮ ಪ್ರಜಾಪತಿಗಳು ಹೀಗೆ ತಪಸ್ಸು ಮಾಡಿದರು ಮದುವೆಯಾಗುವ ಮೊದಲು. ಈ ದಕ್ಷ ಪ್ರಜಾಪತಿಯು ಹಾಗೆ ತಪಸ್ಸು ಮಾಡಿ ಮದುವೆಯಾಗಿದ್ದಾನೆ ಅನ್ನೋದಕ್ಕಾಗಿಯೇ ಯಥೇಷ್ಟವಾದಂತಹ ಪ್ರಜಾಭಿವೃದ್ಧಿಯನ್ನು ಮಾಡುವುದಕ್ಕೆ ಸಾಧ್ಯ ಆಯಿತು. ಎಂತಹ ದೊಡ್ಡದಾದ ಸಂತತಿ ಆ ದಕ್ಷ ಪ್ರಜಾಪತಿಯ ಸಂತತಿ. ಮುಂದೆ ಕೇಳ್ತೀರಿ, ಎಲ್ಲ ದೇವತೆಗಳು, ಎಲ್ಲ ನಾಗಗಳು ಎಲ್ಲರೂ ಅವರ ಸಂತತಿಯಲ್ಲೇ ಬರುವವರು. ಅಂತಹ ದೊಡ್ಡದಾದ ಪ್ರಜಾಸಂತತಿಗೆ ಮೂಲ ಸ್ರೋತಸ್ಸಾಗಿ ದಕ್ಷ ಪ್ರಜಾಪತಿ ಇದ್ದಾನೆ ಅಂದರೆ ಅದರ ಹಿಂದೆ ಇದ್ದದ್ದು ಅವನು ಮಾಡಿದ ತಪಸ್ಸು. ಆ ಅನಂತ ಗುಣಪೂರ್ಣನಾದಂತಹ ಪರಮಾತ್ಮ
ಮಾಡಿದಂತಹ ಅನುಗ್ರಹ. ಅದಕ್ಕಾಗಿಯೋ ಏನೋ ಈ ಶ್ಲೋಕವನ್ನು ದೇವರು ಹೇಳಿದ್ದಾನೆ. ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಅಂತ ಹೇಳಿ ಅವನಿಗೆ ಶಕ್ತಿ ತುಂಬಿದ್ದಾನೆ. ಯಾಕೆ ಅಂದರೆ ನಿಮಗೆಲ್ಲರಿಗೂ ಮೂಲ ಬ್ರಹ್ಮದೇವರು. ನಿನಗೂ ಹಿಂದಿನ ಜನ್ಮದಲ್ಲಿ ಮೂಲ ಬ್ರಹ್ಮದೇವರ ಅಂಗುಷ್ಟದಿಂದಲೇ ನೀನು ಹುಟ್ಟಿದವನು. ಆ ಬ್ರಹ್ಮದೇವರು ನನ್ನ ನಾಭಿಯಿಂದ ಹುಟ್ಟಿದವರು. ಆ ನನ್ನ ನಾಭಿ ಅನಂತ ಗುಣಪೂರ್ಣವಾಗಿದೆ, ಅನಂತ ಶಕ್ತಿ ಸಂಪನ್ನವಾಗಿದೆ. ಅಂತಹ ನಾಭಿಯಿಂದ ಬಂದ ಕಮಲದಲ್ಲಿ ಬಂದ ಬ್ರಹ್ಮನಿಂದ ಜನಿಸಿದವರು ನೀವೆಲ್ಲ ಅಂದ ಮೇಲೆ ನಿಮಗೆ ನನ್ನ ಅನುಗ್ರಹ ಪರಿಪೂರ್ಣವಾಗಿದೆ. ಆ ನಾಭಿಯ ಅನುಗ್ರಹ ಪೂರ್ಣ ಇದೆ. ಇಡೀ ಜಗತ್ತೆಲ್ಲ ತುಂಬುವಂತೆ ಸಂತತಿಯನ್ನು ಮಾಡುವ ಶಕ್ತಿ ಅದು ನಮಗೆ ಹೇಗೆ ಬಂದೀತು ಅಂತ ಚಿಂತೆ ಮಾಡಬೇಡಿ, ಅದು ನನ್ನ ನಾಭಿಯಿಂದ ಬರುತ್ತದೆ ಎನ್ನುವುದರ ಸೂಚನೆಯು ಮೈ ಅನಂತ ಗುಣೇನಂತೆ ಎನ್ನುವ ಶ್ಲೋಕವನ್ನು ಈ ಸಂದರ್ಭದಲ್ಲಿ ಹೇಳಿ ದೇವರು ಆಜ್ಞೆ ಮಾಡ್ತಾನೆ. ಅಸಿಕ್ನಿ ಇದ್ದಾಳೆ, ಮದುವೆಯಾಗು, ಮಕ್ಕಳಾಗ್ತಾರೆ ಅಂತ. ಮೊನ್ನೆ ದಿವಸ ತಿಳಿದ ಹಾಗೆ ಆ ಅಸಿಕ್ನಿಯಿಂದ ಒಬ್ಬಳೇ ಹೆಂಡತಿ, ಆದರೆ ಅವಳ ಗರ್ಭವನ್ನು ಪ್ರಾಚೀನ ಕ್ರಮದಂತೆ ಅನೇಕ ಘಟಗಳಲ್ಲಿ ಹಾಕಿ ಅನೇಕ ಪುತ್ರರನ್ನು ಪಡೆದಿರುವ ಕ್ರಮದಲ್ಲಿ 10,000 ಮಕ್ಕಳನ್ನು ಪಡೆದಿದ್ದಾನೆ. 10,000 ಮಕ್ಕಳಿಗೆ ಏನು ಹೆಸರಿಡಬೇಕು? ಇಷ್ಟೊತ್ತು ನಾಮಕರಣದ ವಿಚಾರವೇ ಬಂತು. ನಾಮಕರಣ ಮಾಡಬೇಕು ಅಂತೇನೋ ಅಂದ್ಕೊಂಡ, ಆದರೆ ಅವನು ರೆಡಿ ಇದ್ದ. ಎಲ್ಲರಿಗೂ ಒಂದೊಂದು ಬೇರೆ 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 ದೇವರಿಗೆ ಬೇಕಾದಷ್ಟು ಹೆಸರುಗಳು. ವಿಷ್ಣು ಸಹಸ್ರನಾಮ ತೆಗೆದರೆ 1000 ಅಂತೂ ಸಿಕ್ಕಿಬಿಡುತ್ತೆ. ಇನ್ನು ಪುರಾಣಗಳಲ್ಲಿರುವ ಭಗವಂತರ ಬೇರೆ ಬೇರೆ ಹೆಸರುಗಳನ್ನು ವಿಶೇಷಣಗಳನ್ನು ಜೋಡಿಸಿ ಭಗವದ್ಭಕ್ತರ ಹೆಸರು 10,000 ಹೆಸರು ಹುಡುಕ್ಬೋದಾಗಿತ್ತು. ಆದರೆ ಅಷ್ಟು ಹೊತ್ತು ನಾಮಕರಣಕ್ಕೆ ಕೂಡೋದಕ್ಕೆ ಪುರೋಹಿತರು ಬಂದ ಬಳಗದವರು ತಯಾರಿರಬೇಕಲ್ಲ. ಅದಕ್ಕೇನು ಮಾಡಿದ ಅಂದರೆ ಒಂದೇ ಹೆಸರಿಟ್ಬಿಟ್ಟ. ಎಲ್ಲರಿಗೂ ಹರ್ಯಶ್ವ ಅಂತ ಹೆಸರಿಟ್ಬಿಟ್ಟಿದ್ದ. ಒಳ್ಳೆ ಹೆಸರು ಹರ್ಯಶ್ವ. ಹರ್ಯಶ್ವ 1, ಹರ್ಯಶ್ವ 2, ಹರ್ಯಶ್ವ 3 ಅಂತ ಎಲ್ಲರಿಗೂ ಹರ್ಯಶ್ವ ಅಂತ ಹೆಸರಿಟ್ಟಿದ್ದಾನೆ. ಎಷ್ಟು ಶ್ರೇಷ್ಠವಾದ ಹೆಸರು ನೋಡಿ. ಹರಿ ಪರಮಾತ್ಮ, ಅಶ್ವ ಅಂದರೆ ಕುದುರೆಗಳು, ಕುದುರೆಗಳು ಅಂದರೆ ಇಂದ್ರಿಯಗಳು. ಹರಿ ಆ ಪರಮಾತ್ಮನಿಗೆ ಅಭಿಮುಖವಾದಂತಹ ಭಗವದ್ವಿಷಯಕವಾದ ಇಂದ್ರಿಯಗಳನ್ನು ಪಡೆದುಕೊಂಡವರು. ಯಾವಾಗಲೂ ಭಗವದಭಿಮುಖವಾದ ಭಗವತ್ ಪ್ರವಣವಾದಂತಹ ಇಂದ್ರಿಯಗಳನ್ನು ಪಡೆದುಕೊಂಡ ವ್ಯಕ್ತಿಗಳು ಯಾರೋ ಅವರು ಹರಿಯಶ್ವರು ಅಂದರೆ ವಿಷ್ಣು ಭಕ್ತರು ಅಂತ ಅರ್ಥ. ಇಂದ್ರಿಯಗಳು ಪರಮಾತ್ಮನ ವಿಷಯದಲ್ಲಿ ಪ್ರವಣವಾಗಿವೆ ಅಂದರು ಒಂದೇ, ವಿಷ್ಣುವಿನಲ್ಲಿ ಪರಮ ಭಕ್ತಿ ಇದೆ ಎಂದರೂ ಒಂದೇ. ಯಾಕೆ ಅಂದರೆ ಕಪಿಲನಾಮಕ ಪರಮಾತ್ಮ ತೃತೀಯ ಸ್ಕಂದ ಭಾಗವತದಲ್ಲಿ ಹೇಳುವಾಗ ಭಕ್ತಿ ಅಂದರೆ ಏನು ಅಂತ ಕೇಳ್ತಾಳೆ ದೇವಹೂತಿ. ಉತ್ತರ ಕೊಡ್ತಾನೆ, ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ ಸತ್ವ ಏವೈಕ ಮನಸಃ ವೃತ್ತಿ ಸ್ವಾಭಾವಿಕೀತುಯ. ಭಕ್ತಿ ಅಂದರೆ ಇದು. ದೇವ ಅಂದರೆ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳು ಭಗವಂತನಲ್ಲಿಯೇ ಪ್ರವಣವಾದರೆ ಸ್ವಾಭಾವಿಕವಾಗಿ, ಒತ್ತಾಯದಿಂದಲ್ಲ, ಸ್ವಾಭಾವಿಕವಾಗಿ ವೇದೋಕ್ತ ಕರ್ಮಗಳನ್ನು ಮಾಡ್ತಾ ಏಕಾಗ್ರ ಮನಸ್ಸಿನಿಂದ ಎಲ್ಲ ಇಂದ್ರಿಯಗಳು ಭಗವತ್ ಪ್ರವಣವಾಗುವಂತೆ ಮಾಡುವುದೇನಿದೆ ಎಲ್ಲ ಇದೇ ಭಕ್ತಿಯ ಮುಖ್ಯವಾದ ಕಾರ್ಯ ಅಂತ ಕಪಿಲನಾಮಕ ಪರಮಾತ್ಮ ಹೇಳಿದ್ದಾನೆ ತೃತೀಯ ಸ್ಕಂದದಲ್ಲಿ. ಹಾಗಾಗಿ ಅದನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ಹರ್ಯಶ್ವ ಅಂದರೆ ಪರಮ ವಿಷ್ಣು ಭಕ್ತ ಅಂತ ಅರ್ಥ. ಎಲ್ಲ ಇಂದ್ರಿಯಗಳು ಭಗವತ್ ಪ್ರವಣವಾಗುವಂತೆ ಮಾಡಿಕೊಳ್ಳುವ ಮಕ್ಕಳು ನನ್ನ ಮಕ್ಕಳಾಗಲಿ ಅಂತ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದ ಪೂರ್ವಕವಾಗಿ ಹರೇಶ್ವ ಅಂತ ಹೆಸರಿಟ್ಟ. ಅದು ಹಾಗೇ ಆಯಿತು. ಪರಮ ವಿಷ್ಣು ಭಕ್ತರಾದರವರು ಅವರೆಲ್ಲ ದೊಡ್ಡವರಾದ ಕೂಡಲೇ ನೀವು ಇನ್ನು ಪ್ರಜಾಭಿವೃದ್ಧಿ ಮಾಡಬೇಕು, ನೀವೆಲ್ಲ ಮದುವೆಯನ್ನು ಮಾಡಿಕೊಟ್ಟು. ನಾನೊಬ್ಬನು 10,000 ಹುಟ್ಟಿಸಿದ್ದೇನೆ ಅಂದರೆ ನೀವು ಒಬ್ಬೊಬ್ಬರು ಮತ್ತೆ ಸಂತತಿಯನ್ನು ಅಭಿವೃದ್ಧಿ ಮಾಡಿ ಅಷ್ಟು ಜನ ಧಾರ್ಮಿಕರು, ಅಷ್ಟು ಜನ ವಿಷ್ಣು ಭಕ್ತರು, ನಮ್ಮ ಇಡೀ ದೇಶದ ತುಂಬೆಲ್ಲ ವಿಷ್ಣು ಭಕ್ತರು, ಧಾರ್ಮಿಕರು, ನೀತಿವಂತರು, ಧರ್ಮವಂತರು ಇರಬೇಕು. ಇದೇ ನಮ್ಮ ಕರ್ತವ್ಯ ಅಂತ ಅವನು ಅವರಿಗೆ ಉಪದೇಶ ಮಾಡಿದ್ದಾನೆ. ಆಯಿತು, ಮದುವೆ ಮಾಡಿರಿ, ಮಕ್ಕಳನ್ನು ಪಡೆದ. ಅದೆಲ್ಲ ಆಗುವುದಿಲ್ಲ. ಮೊದಲು ತಪಸ್ಸು ಮಾಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಆ ಪುಣ್ಯವನ್ನು ಸಂಪಾದನೆ ಮಾಡಿ ನಾನು ಹೇಗೆ ತಪಸ್ಸು ಮಾಡಿ ಆ ನಂತರ ಮದುವೆಯಾದೆ, ನೀವು ತಪಸ್ಸು ಮಾಡಬೇಕು ಅಂತ ಸಿಂಧು ಸಮುದ್ರ ಸಂಗಮ, ಸಿಂಧು ನದಿ ಸಮುದ್ರ ಅವುಗಳ ಸಂಗಮ. ಆ ಸಿಂಧು ಇದು ನಮ್ಮ ಭಾರತ ದೇಶದ ನದಿಯೇ ಅದು. ಅಂತಹ ಸಿಂಧು ಸಮುದ್ರ ಸಂಗಮ ಅಲ್ಲಿರುವ ನಾರಾಯಣ ಸರೋವರ, ಅಲ್ಲಿ ನೀವು ತಪಶ್ಚರ್ಯವನ್ನು ಮಾಡಿ ಅಂತ ಕೊಟ್ಟು ಕಳಿಸ್ತಾನೆ. ಅಲ್ಲಿ ಹೋಗಿ ತಪಸ್ಸು ಮಾಡುತ್ತಾರೆ ಮಹಾನುಭಾವರು. ತಪಸ್ಸನ್ನು ಮಾಡ್ತಾ ಇರುವಾಗ ನಾರದರು ಬರ್ತಾರೆ. ನಾರಾಯಣ ನಾರಾಯಣ ನಾರಾಯಣ, ಏನಪ್ಪ ಹರಿಯೇಶ್ವರೇ ಅಂತ. ಏನು ಆ ನಾರದರ ಕಂಠ 10,000 ಮಂದಿಗೆ ಕೇಳಿಸ್ಬೇಕಲ್ಲ.
ಕಂಚಿನ ಕಂಠ, ಮಹಾನುಭಾವರು. 10,000 ಜನರನ್ನು ಕೂಡಿಸಿ ಉಪದೇಶ ಮಾಡುತ್ತಾರೆ. ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳಿಗೆ ದಿವಸ ಪ್ರಶ್ನೆ ಕೇಳ್ತಾ ಇದ್ದೇವಲ್ಲ, ನಾರದರು ಆ 10,000 ಮಕ್ಕಳಿಗೆ ಪ್ರಶ್ನೆ ಕೇಳಿದ್ದಾರೆ. ಅದೃಷ್ಟವಂತಂ ಭುವೋ ಯೂಯಂ ಬಾಲಿಶಾಬತ ಬಾಲಕಾಹ. ಭೂಮಿಯ ಕೊನೆ ಕಂಡಿದ್ದೀರಾ? ಕಂಡಿಲ್ಲ ಅಂತ ಗೋಣ ಹಾಕಿದರು 10,000 ಮಕ್ಕಳು. ತಥೈಕ ರಾಜ್ಯಂ, ತಥೈಕ ಪುರುಷಂ ರಾಜ್ಯಂ, ದೊಡ್ಡದಾದ ರಾಜ್ಯ, ಒಬ್ಬನೇ ಒಬ್ಬ ಅಲ್ಲಿ ಮಹಾಪುರುಷ ನಾಯಕನಾಗಿದ್ದಾನೆ ಗೊತ್ತಾ? ಬಿಲಂಚ ಅದೃಷ್ಟ ನಿರ್ಗಮಂ, ಒಂದು ಬಿಲ ಇದೆ, ಒಳಗೆ ಹೋದರೆ ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಅಂಥ ಬಿಲ ಗೊತ್ತಾ? ಎಲ್ಲದಕ್ಕೂ ಗೊತ್ತಿಲ್ಲ ಅಂತೆ ಉತ್ತರ ಇವರದು. ಬಹುರೂಪಾಂ ಸ್ತ್ರೀಯಂಚಾಪಿ ಪುಮಾಂಸಂ ಪುಂಶ್ಚಲೀಪತಿಂ, ಬಹಳ ವಿಚಿತ್ರವಾದಂತಹ ರೂಪಗಳನ್ನು ಹೊಂದಿದ ಒಂದು ಹೆಣ್ಣಿದೆ. ಪುಂಶ್ಚಲಿ, ಕಂಡ ಪುರುಷರ ಸಂಘವನ್ನು ಮಾಡುವಂತಹ ಒಂದು ಸ್ತ್ರೀ, ಅಂಥವಳಿಗೆ ಪತಿ ಒಬ್ಬ ಇದ್ದಾನೆ, ಪುಂಶ್ಚಲಿ ಪತಿ. ಅವನ್ಯಾರು ಗೊತ್ತಾ? ನದೀಂ ಉಭಯತೋ ವಾಹಾಂ. ಸಾಮಾನ್ಯವಾಗಿ ನದಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹರಿತದೆ. ಪ್ರಾಚ್ಯ ನದ್ಯಸ್ಯಂದಂತೆ ಪ್ರತೀಚ್ಯ. ಇದು ಹಾಗಲ್ಲ, ಎರಡೂ ದಿಕ್ಕಿಗೆ ಹರಿಯುವ ಒಂದು ನದಿ ಇದೆ. ನದೀಂ ಉಭಯತೋ ವಾಹಾಂ ಪಂಚಾದ್ಭುತಂ ಗ್ರಹಂ. 25ರಿಂದ ನಿರ್ಮಿತವಾದಂತಹ ಒಂದು ಮನೆ. ಅಂತಹ ಮನೆ ಗೊತ್ತಾ? ಹಳೆ ಕಾಲಕ್ಕೆಲ್ಲ ಹುಲ್ಲಿನಿಂದ ಮಾಡಿದ ಮನೆ, ಆಶ್ರಮಗಳೆಲ್ಲ ಇರ್ತಾ ಇದ್ದು. ಕಟ್ಟಿಗೆಯಿಂದ ಮಾಡಿದ್ದು, ಬಿದಿರಿನಿಂದ ಮಾಡಿದ್ದು, ಮಣ್ಣಿನಿಂದ ಮಾಡಿದ್ದು, ಒಂದರಿಂದ ಮಾಡಿದ. 25ರಿಂದ ಮಾಡಿದ ಮನೆ ಅಂತ ಒಂದಿದೆ, ನಿನಗೆ ಗೊತ್ತಾ? ಪಂಚಾದ್ಭುತಂ ಗ್ರಹಂ ಕ್ವಚಿತ್ ಹಂಸಂ ಚಿತ್ರಕಥಂ. ಒಂದು ಕಡೆಗೆ ಹಂಸ ಪಕ್ಷಿ ಇದೆ, ಭಾರಿ ಭಾರಿ ಸುಂದರವಾದ ಬಣ್ಣದ ಆನಂದ ಕೊಡುವ, ಮನಸ್ಸಿಗೆ ಮುದ ನೀಡುವ, ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಕಥೆಯನ್ನು ಹೇಳುವ ಒಂದು ಹಂಸ ಪಕ್ಷಿ ಇದೆ ಗೊತ್ತಾ? ಇನ್ನೊಂದು ಚಕ್ರ ಇದೆ, ಭಾರೀ ಆ ಚಕ್ರದ ಹಲ್ಲುಗಳು ಬಹಳ ಚೂಪಾಗಿವೆ, ತನ್ನಷ್ಟಕ್ಕೆ ತಾನೇ ತಿರುಗುತ್ತಾ ಇರ್ತದೆ. ಅಂಥ ಚಕ್ರ ಗೊತ್ತಾ? ಏನು ಕೇಳಿದರೂ ಗೊತ್ತಿಲ್ಲ ಅಂತೀರಿ, ನೀವೇನು ತಪಸ್ಸು ಮಾಡ್ತೀರಿ? ಕಿಮ್ ಅಸತ್ಕರ್ಮಭಿರ್ಭವೇತ್. ಇದನ್ನು ತಿಳಿಯದೆ ನೀವು ಮಾಡುವ ಕರ್ಮಗಳೆಲ್ಲ ಅಸತ್ಕರ್ಮಗಳಿದು, ವ್ಯರ್ಥ, ಇದು ಏನು ಪ್ರಯೋಜನ ಅಂತ ಬೈದು ಬಿಟ್ಟರು. ಅವರು ಕೈ ಮುಗಿದ್ರು. ಏನು ಹಾಗಾದರೆ ಇದರ ಅರ್ಥ ಅಂತ ವಿಚಾರ ಮಾಡಿದಾಗ ಅವರಿಗೆ ಅನ್ನಿಸ್ತು, ಭೂಮಿ ಅಂದರೆ ನಾವು ಎಲ್ಲಿರುತ್ತೇವೋ ಅದು ತಾನೇ ಭೂಮಿ. ಈ ಭೂಮಿ ಇವತ್ತಿದ್ದೇವೆ, ಎಲ್ಲೆಲ್ಲಿಯೋ ಹುಟ್ಟುತ್ತೇವೆ ನಾವು. ಒಂದೊಂದು ಜನ್ಮದಲ್ಲಿ ಒಂದೊಂದು ಊರಲ್ಲಿ ಹುಟ್ಟುತ್ತೇವೆ. ತಾನಿದ್ದ ಊರೆಷ್ಟೋ. ಇದು ನಿಜವಾದ ನಮ್ಮ ಭೂಮಿ ಅಲ್ಲ. ನಿಜವಾದ ಭೂಮಿ ಯಾವುದು ಅಂದರೆ ನಮ್ಮ ಶರೀರ. ಯಾವ ಶರೀರ? ಲಿಂಗ ಶರೀರ. ಈ ಶರೀರವೂ ಅಲ್ಲ. ಈ ಜನ್ಮದಲ್ಲಿ ಈ ಶರೀರದೊಳಗಿದ್ದೇನೆ. ಮೊದಲಿನಿಂದಲೂ ನಾನು ಯಾವ ಶರೀರದಲ್ಲಿದ್ದದ್ದು ಅಂದರೆ ಸೂಕ್ಷ್ಮವಾದ ಒಂದು ಶರೀರ ಇದೆ, ಲಿಂಗ ಶರೀರ. ಆ ಲಿಂಗ ಶರೀರ ಇದು ನಿಜವಾದ ಭೂಮಿ. ಅದರ ಕೊನೆ ಅಂದರೆ ಲಿಂಗಭಂಗ. ಏನು ಲಿಂಗ ಶರೀರ ಇರೋವರೆಗೆ ಈ ಹುಟ್ಟು ಸಾವುಗಳು ನಮಗೆ ತಪ್ಪಿದ್ದಲ್ಲ. ಏನು ಮಾಡಿದರೆ ಲಿಂಗ ಶರೀರ ಭಂಗ ಆಗತ್ತೆ, ಅಂತಹ ಮೋಕ್ಷ, ಅದೇ ಮೋಕ್ಷ. ಲಿಂಗ ಶರೀರದ ಭಂಗವೇ ಮೋಕ್ಷ. ಆ ಮೋಕ್ಷಕ್ಕೆ ಸಾಧನ ಯಾವುದು? ಹೇಗೆ ಲಿಂಗ ಶರೀರ ಭಂಗವಾಗತ್ತೆ? ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಸಜ್ಜನರ ಸಂಘ, ಅದರಿಂದ ತತ್ವಗಳ ಶ್ರವಣ, ಮನನ, ನಿಧಿಧ್ಯಾಸನ, ಅಪರೋಕ್ಷ ಜ್ಞಾನ, ಆಮೇಲೆ ಅತಿ ಪರಿಪಕ್ವ ಭಕ್ತಿ, ಅದರಿಂದ ಪರಮಾತ್ಮನ ಅತ್ಯರ್ಥ ಪ್ರಸಾದ, ಅದರಿಂದ ಲಿಂಗಭಂಗ. ಆ ಲಿಂಗಭಂಗ ಹೇಗಾಗತ್ತೆ ಅಂತ ಗೊತ್ತಿಲ್ಲದೆ ಏನು ತಪಸ್ಸು ಮಾಡಿ ಏನು ಮಾಡೋರು? ಸರಿ, ಇನ್ನೊಂದು ತಥೈಕ ಪುರುಷಂ ರಾಜ್ಯಂ. ಒಬ್ಬನೇ ಪುರುಷ ಇರುವಂತಹ ರಾಜ್ಯ ಅಂದರೆ ಇಡೀ ಜಗತ್ತು. ಒಬ್ಬನೇ ಪುರುಷ ಅಂದರೆ ಅವನೇ ನಾರಾಯಣ, ಸರ್ವೋತ್ತಮನಾದ ಭಗವಂತನೇ ರಾಜ. ಈ ಸಮಸ್ತವಾದ ಜಗತ್ತು ಅವನ ರಾಜ್ಯ. ಈಶಾವಾಸ್ಯಮಿದಂ ಸರ್ವಂ, ಇದೆಲ್ಲವೂ ಅವನ ಮನೆ. ನಾವಿರೋದು ಅವನ ರಾಜ್ಯದಲ್ಲಿ. ಈ ರಾಜ್ಯದೊಳಗಿರುವ ಎಲ್ಲ ಆಗುಹೋಗುಗಳಿಗೆ ನಾಯಕ, ಪ್ರೇರಕ, ನಿರ್ಣಾಯಕ ಅವನೇ ರಾಜ ನಾರಾಯಣ. ಅವನ ಇಚ್ಛೆಯಂತೆ ಎಲ್ಲವೂ ಆಗೋದು. ಇದನ್ನು ತಿಳಿದು ಕರ್ಮ ಮಾಡಬೇಕು. ಮಾಡಿದ ಕರ್ಮಗಳಿಗೆ ಫಲ ಕೊಡೋದು ಅವನು ಅನ್ನೋದೇ ಗೊತ್ತಿಲ್ಲದೆ ನೀವು ಕರ್ಮ ಮಾಡಿದರೆ ಆ ಕರ್ಮಗಳಿಂದ ಏನು ಫಲ ಸಿಗುತ್ತೆ? ತಪಸ್ಸು ಅಂತೀರಲ್ಲ, ಏನು ತಪಸ್ಸಿದು?
ಕಣ್ಣು ಮುಚ್ಚಿದರೆ ತಪಸ್ಸ, ಸ್ನಾನ ಮಾಡಿದರೆ ತಪಸ್ಸ, ಆ ಪರಮಾತ್ಮನನ್ನು ತಿಳಿಯಬೇಕು. ಇನ್ನು ಬಹುರೂಪಾಂ ಸ್ತ್ರೀಯಂ ಬಿಲಂಚಾದೃಷ್ಟ ನಿರ್ಗಮಂ, ಒಳಗೆ ಹೋದರೆ ಹೊರಗೆ ಬರೋದಿಲ್ಲ ಅಂದರೆ ಅದೇ ವೈಕುಂಠ ಮೋಕ್ಷ. ಅನಂತ ಬಲ ಇರೋದರಿಂದಲೇ ಅದನ್ನು ಬಿಲ ಅಂತ ಕರೀತಾರೆ. ತೃತೀಯ ಅತಿಶಯೇ, ಅನಂತ ಬಲಸ್ವರೂಪನಾದದ್ದರಿಂದ ಬಿಲ. ಆ ಪರಮಾತ್ಮನಲ್ಲಿ ಒಮ್ಮೆ ಪ್ರವೇಶ ಮಾಡಿದರೆ ನಮಗೆ ಮತ್ತೆ ಮರಳಿ ಜನ್ಮ ಇಲ್ಲ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಥಂತಿ ಚ, ಹುಟ್ಟು ಸಾವುಗಳಿಲ್ಲ. ಅಂತಹ ಮೋಕ್ಷಕ್ಕೆ ಸಾಧನವಾದ ಕರ್ಮ ಮಾಡಿ, ಮದುವೆಗೋಸ್ಕರ ಕರ್ಮ ಮಾಡಬೇಡಿ, ಮೋಕ್ಷ ಸಾಧನವಾದ ಕರ್ಮವನ್ನು ಮಾಡಿ ಅಂತ ನಾರದರು ಪ್ರಚೋದನೆ ಮಾಡ್ತಾರೆ. ಅವರು ಸ್ವಯಂ ತಾವು ಪರಮಹಂಸರು, ಸನ್ಯಾಸಿಗಳು ನಾರದರು. ಹಾಗಾಗಿ ಅವರೆಲ್ಲರನ್ನೂ ಆ ಸನ್ಯಾಸ ಮಾರ್ಗಕ್ಕೆ ಉಪದೇಶ ಮಾಡ್ತಾ ಇದ್ದಾರೆ. ನೋಡಿ ಹೇಗಿದೆ. ಆ ಕಡೆಗೆ ಪ್ರಿಯವ್ರತ ಸನ್ಯಾಸಕ್ಕೆ ಹೋಗಬೇಕು ಅಂತ ಹೊರಟ್ರೆ ನೀನು ಸನ್ಯಾಸ ತೆಗೆದುಕೊಳ್ಳತಕ್ಕದ್ದಲ್ಲ, ರಾಜ್ಯವನ್ನೇ ಆಳಬೇಕು, ಮದುವೆಯೇ ಮಾಡಿಕೊಳ್ಬೇಕು ಅಂಥೇಳಿ ಒಂದಲ್ಲ ಎರಡಲ್ಲ ಮೂರಲ್ಲ 11 ಅಬ್ಜ ವರ್ಷಗಳವರೆಗೆ ಅವನನ್ನು ರಾಜ್ಯದಲ್ಲಿ ಕಟ್ಟಿ ಹಾಕಿದರು. ಯಾಕೆ ಅಂದರೆ ಭಗವಂತನ ಇಚ್ಛೆ, ಭಗವಂತನ ಆಜ್ಞೆ, ಅವನ ಯೋಗ್ಯತೆ ಹಾಗೇ ಇತ್ತು. ಅವರವರ ಯೋಗ್ಯತೆ ಏನಿದೆ, ಭಗವಂತನ ಸಂಕಲ್ಪ ಹೇಗಿದೆ, ಹಾಗೆ ಅವರು ಸಾಧನೆ ಮಾಡಬೇಕು ಅಂತ ಇವರ ಯೋಗ್ಯತೆ, ಇವರು ವಿರಕ್ತರಾಗಿ ಸಾಧನೆ ಮಾಡೋದೇ ಯೋಗ್ಯತೆ ಇತ್ತು. ಮದುವೆ ಮಾಡಿಕೊಳ್ಳುವ ಯೋಗ್ಯತೆ ಇವರಿಗೆ ಇರಲಿಲ್ಲ ಅನ್ನೋದಕ್ಕಾಗಿ ನಾರದರು ಇವರಿಗೆ ವೈರಾಗ್ಯದ ಉಪದೇಶವನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಭಗವಂತ ಮೋಕ್ಷವನ್ನು ತಿಳಿದುಕೊಳ್ಳಬೇಕು. ಇನ್ನು ಬಹುರೂಪ ಸ್ತ್ರೀ ಎಂದರೆ ಅದೇ ಬುದ್ಧಿ. ನಾನಾ ವಿಧವಾದ ಕಾಮನೆಗಳನ್ನು ನಮಗೆ ನೀಡುತ್ತಾ ವಿವಿಧ ವಿಚಿತ್ರವಾದಂತಹ ಸಕಾಮ ಕರ್ಮಗಳಿಗೆ ಪ್ರೇರಣೆಯನ್ನು ನೀಡುವಂಥದ್ದು ಆ ಬುದ್ಧಿ. ಆ ಬುದ್ಧಿಗೆ ವಶನಾದ ಜೀವನೇ ಪುಂಶ್ಚಲೀಪತಿ. ಎಂದಿಗೂ ಅಂತಹ ಬುದ್ಧಿಗೆ ವಶರಾಗಬಾರದು ಅನ್ನುವುದನ್ನು ನೀವು ತಿಳಿದುಕೊಳ್ಳಿ. ಬೇಕಾದಷ್ಟು ಬುದ್ಧಿ ಇರುತ್ತೆ, ಏನೇನೋ ಮನಸ್ಸಿಗೆ ಅಪೇಕ್ಷೆಗಳು ಬರುತ್ತದೆ, ಬಂದದ್ದೆಲ್ಲ ಮಾಡಬಾರದು. ಮತ್ತೇನು ಮಾಡಬೇಕು? ಯಾರು ನಮಗೆ ಸಲಹೆ ಕೊಡುವರು? ಅದೇ ಕ್ವಚಿದ್ಧಂಸಂ ಚಿತ್ರಕಥಂ. ವೇದಾಂತ ಶಾಸ್ತ್ರ, ಬ್ರಹ್ಮಮೀಮಾಂಸಾ ಶಾಸ್ತ್ರ, ಮಹಾಭಾರತ, ಭಾಗವತ, ರಾಮಾಯಣ, ಈ ಎಲ್ಲ ಸಚ್ಛಾಸ್ತ್ರಗಳಿವೆಯಲ್ಲ, ಇದೇ ಹಂಸ. ಸ ನಮ್ಮ ದೋಷಗಳನ್ನು, ಮನಸ್ಸಿನಲ್ಲಿರುವ ದುರ್ಭಾವನೆಗಳನ್ನೆಲ್ಲ ಹನನ ಮಾಡಿ ಸಾರರೂಪವಾದ ಶ್ರೇಷ್ಠವಾದಂತಹ ವಸ್ತುವಿನ ತಿಳುವಳಿಕೆಯನ್ನು ನಮಗೆ ನೀಡುವ ಆ ಗ್ರಂಥಗಳೇನಿವೆ ಅವುಗಳೇ ಹಂಸ ಅನ್ನೋದಕ್ಕಾಗೇ ಆ ಎಲ್ಲ ಗ್ರಂಥಗಳ ತತ್ವಗಳ ಉಪದೇಶವನ್ನು ಮಾಡುವುದಕ್ಕೋಸ್ಕರ ಸನಕಾದಿಗಳ ಪ್ರಶ್ನೆಗೆ ಉತ್ತರ ನೀಡುವುದಕ್ಕಾಗಿ ಹಂಸ ರೂಪದಿಂದ ಪರಮಾತ್ಮ ಪ್ರಾದುರ್ಭೂತನಾಗಿ ಅವರ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಟ್ಟ ಅಂತ ನಾವು ಭಾಗವತದಲ್ಲಿ ಕೇಳ್ತೇವೆ. ಇದೇ ಭಾಗವತದಲ್ಲಿ ಹಂಸನಾಮಕ ಪರಮಾತ್ಮ ಅಂತ ನೀವು ಕೇಳ್ತೀರಿ. ಆ ಹಂಸನಾಮಕ ಪರಮಾತ್ಮನಿಂದಲೇ ಈ ಎಲ್ಲ ಪೀಠದ ಯತಿಗಳ ಉಗಮ ಆದದ್ದು. ಅಂತಹ ಆ ಹಂಸರೂಪಿಯಾದಂತಹ ಪರಮಾತ್ಮ, ಅವನ ವಿಶೇಷವಾದಂತಹ ಸನ್ನಿಧಾನದಿಂದ ಕೂಡಿದ ಸಚ್ಛಾಸ್ತ್ರಗಳು, ಅವುಗಳೇ ನಮಗೆ ತತ್ವವನ್ನು ಉಪದೇಶ ಮಾಡ್ತವೆ. ಅದನ್ನು ಕೇಳೋದು ಬಿಟ್ಟು ಏನು ಸಕಾಮಕರ್ಮ ಮಾಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ಕ್ಷುರಾಂತಂಚ ಸ್ವಯಂ ಭ್ರಮಿಂ, ಇನ್ನು ದೊಡ್ಡದಾದ ಚಕ್ರ, ಭಾರೀ ಚೂಪಾಗಿದೆ, ತೀಕ್ಷ್ಣವಾಗಿದೆ, ವೇಗವಾಗಿ ತಿರುಗ್ತದೆ, ಯಾರೂ ಅದನ್ನು ತಡೆಯೋರಿಲ್ಲ. ಅದೇ ಕಾಲ, ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಓಡ್ತಾ ಇರ್ತದೆ ಕಾಲ, ಆಯುಷ್ಯ ಹೋಗ್ತಾ ಇರ್ತದೆ. ಅಂತಹ ಯಾಕೆ ಈ ಮಾತು ಹೇಳಿದರು ಅಂದರೆ, ನೀವಿಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡಿಕೊಂಡ್ರೂ ಕೂಡ ಆ ಮಹಾಕರಾಲ ರಭಸವಾದ ಕಾಲದ ಗರ್ಭದೊಳಗೆ ಅದು ಅಶಾಶ್ವತವಾದ ಫಲಗಳೆಲ್ಲ ನಶಿಸಿ ಹೋಗ್ತವೆ. ನೀವು ಮಾಡಿಕೊಂಡ ಮದುವೆಯೂ ಸರಿ, ಮಕ್ಕಳೂ ಸರಿ, ರಾಜ್ಯವೂ ಸರಿ, ಯಾವುದೂ ಸ್ಥಿರ ಅಲ್ಲ. ಹಾಗಾದರೆ ಆ ಅನಂತ ಕಾಲ ಉರುಳಿದರೂ ತಿರುಗಿದರೂ ನೀವು ಪಡೆದುಕೊಂಡ ಫಲ ನಷ್ಟ ಆಗಿರಬಾರದು. ಅಂತಹ ಫಲಕ್ಕಾಗಿ ಕರ್ಮ ಮಾಡಿ, ಅದು ಬಿಲಂಚಾದೃಷ್ಟ ನಿರ್ಗಮಂ, ಅದೇ ವೈಕುಂಠ, ಅದೇ ಮೋಕ್ಷ. ಮೋಕ್ಷಕ್ಕಾಗಿ ನೀವು ಕರ್ಮವನ್ನು ಮಾಡಿ, ಇದಕ್ಕಾಗಿ ಕರ್ಮವನ್ನು ಮಾಡಬೇಡಿ ಅಂತ ಇಷ್ಟು ಉಪದೇಶ ಮಾಡಿದ್ದೇ ತಡ ಅವರು ಯಾವ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ, ಮನೆಗೇ ಹೋಗದೆ ಅಲ್ಲಿಯೇ ತಪಸ್ಸು ಮಾಡ್ತಾ, ಏಕಾಂತದಲ್ಲಿ ಸಾಧನೆ ಮಾಡ್ತಾ, ನಿಷ್ಕಾಮವಾದ ಕರ್ಮದಲ್ಲಿ ಆಸಕ್ತರಾಗಿದ್ದಾರೆ. ದಕ್ಷ ಪ್ರಜಾಪತಿ ನೋಡಿದ, ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಎಷ್ಟೋ ವರ್ಷಗಳಾದರೂ ಬರಲೇ ಇಲ್ಲ. ಸರಿ, ಹಾಗಾದರೆ ಮತ್ತೆ ಮಕ್ಕಳನ್ನು ಪಡೆಯೋಣ ಅಂತ 1,000 ಮಕ್ಕಳನ್ನು ಪಡೆದಿದ್ದಾನೆ. ಅವರಿಗೆ ಶಬಲಾಶ್ವರು ಅಂತ ಹೆಸರಿಟ್ಟ, ಒಂದೇ ಹೆಸರಿಟ್ಟ ಎಲ್ಲರಿಗೂ ಕೂಡ. ಹರ್ಯಶ್ವ, ಭಗವದಭಿಮುಖವಾದ ಇಂದ್ರಿಯಗಳಿವೆ ಅಂತ. ಇಲ್ಲಿಯೂ ಕೂಡ ಇವರು ಶಬಲಾಶ್ವರೇ. ಬಲ ಅಶ್ವ. ಸುಖರೂಪನಾದವನು, ಬಲ
ಬಲಸ್ವರೂಪಿಯಾಗಿರತಕ್ಕಂತಹ ಪರಮಾತ್ಮ, ಅಂತಹ ಅನಂತ ಸುಖ ಬಲ, ಆ ಶಬಲನಾದ ಸರ್ವಾಧಾರನಾದ ಆ ಭಗವಂತನ ಪರವಾಗಿ ಇರುವಂತಹ ಇಂದ್ರಿಯಗಳುಳ್ಳವರು ಅಂತ. ಮತ್ತು ಹಾಗೆ ಹೆಸರಿಟ್ಟ ಮೇಲೆ ಹಾಗೇ ಆಗವರು. ಇವರಿಗೂ ನಾರದರು, ಇವರೂ ಅದೇ ಸರೋವರಕ್ಕೆ ಹೋದರು, ಅದೇ ಉಪದೇಶ, ಅದೇ ರೀತಿ ವಿರಕ್ತರಾಗಿ ಇವರು ಬರಲೇ ಇಲ್ಲ ಮನೆಗೆ. ಆಮೇಲೆ ಬಹಳ ಸಿಟ್ಟು ಬಂತು. ನಾರದರನ್ನು ಕರೀತಾನೆ, ದಕ್ಷ ಪ್ರಜಾಪತಿ, ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಬೇರೆ ಕೆಲಸ ಇಲ್ವಾ? ಎಲ್ಲ ಮಕ್ಕಳನ್ನು ವಿರಕ್ತರನ್ನಾಗಿ ಮಾಡಿ ಸನ್ಯಾಸಿಗಳನ್ನಾಗಿ ಮಾಡ್ತಾ ಇದ್ದೀರಲ್ಲ. ನಾನುಭೂಯ ನ ಜಾನಾತಿ ಪುಮಾನ್ ವಿಷಯ ತೀಕ್ಷ್ಣತಾಂ. ಅನುಭವಿಸಿ ಅವರು ವಿರಕ್ತರಾದರೆ ಸರಿ, ಗೃಹಸ್ಥಾಶ್ರಮ ಧರ್ಮವನ್ನು ಅನುಭವಿಸಿ ಆ ನಂತರದಲ್ಲಿ ವೈರಾಗ್ಯವನ್ನು ಪಡೆದರೆ ಅದು ದೃಢ. ಅದು ಬಿಟ್ಟು ಅವರಿಗೆ ಅನುಭವ ಇಲ್ಲದೆ ನೀವು ವೈರಾಗ್ಯವನ್ನು ಉಪದೇಶ ಮಾಡಿದರೆ ಹೇಗೆ? ಆ ಅನುಭವ ಬೇರೆ ರೀತಿಯಿಂದ ಅನುಭವ ಬಂದರೂ ಆಗಬಹುದು. ಆದರೂ ಕೂಡ ಪ್ರತ್ಯಕ್ಷಾನುಭವದಿಂದ ಅವರು ವಿರಕ್ತರಾದರೆ ಇನ್ನೂ ದೃಢವಾದ ವೈರಾಗ್ಯ ಬರಬಹುದಾಗಿತ್ತು. ನೀವು ಈ ರೀತಿ ಮಾಡಿದ್ದು ತಪ್ಪು, ಶಾಪ ಕೊಡ್ತೇನೆ ಅಂತ ಹೇಳಿದ್ದಾನೆ. ಏನು ಬೇಕಾದ ಶಾಪ ಕೊಡಪ್ಪ ಅಂದರು. ನನ್ನ ಕೆಲಸ ಆಗೋಗಿದೆ. ಭಗವಂತನ ಆದೇಶ ಇತ್ತು, ಈ 11,000 ಜನರನ್ನು ವಿರಕ್ತರನ್ನಾಗಿ ಮಾಡಿ ಸಾಧಕರನ್ನಾಗಿ ಮಾಡಿ ಅವರು ಏಕಾಂತದಲ್ಲಿ ಸಾಧನೆ ಮಾಡಿ ಇಡೀ ನಿಜವಾಗಿ ಇವರೇ ರಾಜರು. ನೀವು ಅನ್ಬೋದು, ಏನು ಮಾಡಿದರು ನಾರದರು ಈ ಕೆಲಸ ಅಂತ. ನಾನು ಮೊನ್ನೆ ಹೇಳಿದೆ, ಇವರೇ ರಾಜರು. ಈ 11,000 ಜನ ತಾವೇನು ತಪಸ್ಸನ್ನು ಮಾಡ್ತಾ ಏಕಾಂತದಲ್ಲಿ ಕುಳಿತು ಸಾಧನೆಯನ್ನು ಮಾಡ್ತಾರಲ್ಲ, ಇವರ ತಪಸ್ಸು, ಇವರ ಯಜ್ಞ, ಇವರ ಯಾಗ ಅಥವಾ ಇವರು ಮಾಡುವಂತಹ ಜಪ ಉಪಾಸನೆ, ಇದರ ಫಲ ಇಡೀ ದೇಶ ಉಣುತ್ತದೆ. ಅವರು ಅಷ್ಟು ಶುದ್ಧ ಮನಸ್ಸಿನಿಂದ ಮಾಡುವ ಸಾಧನೆಯಿಂದ ಇಡೀ ದೇಶಕ್ಕೆ ಸುಭಿಕ್ಷೆ, ಇಡೀ ದೇಶದಲ್ಲಿ ಎಲ್ಲರೂ ಆನಂದವಾಗಿರ್ತಾರೆ. ಇವರ ಸ್ಮರಣೆ ಮಾಡುವ ಮಾತ್ರದಿಂದ ಅವರ ಇಷ್ಟಾರ್ಥಗಳೆಲ್ಲ ಪೂರ್ಣ ಆಗ್ತದೆ. ಆ ರೀತಿಯಲ್ಲಿ ಸಮಸ್ತವಾದ ಜಗತ್ತಿಗೇನೆ ಒಂದು ಪುಷ್ಟಿಯನ್ನು, ಶಕ್ತಿಯನ್ನು ಕೊಡುವ, ಒಂದರ್ಥದಲ್ಲಿ ಅನಭಿಷಿಕ್ತರಾಗಿ ವಿರಕ್ತರಾಗಿ ಏಕಾಂತದಲ್ಲಿದ್ದು ದೂರದಲ್ಲಿದ್ದು ರಿಮೋಟಾಗಿ ರಾಜ್ಯವನ್ನು ಕಂಟ್ರೋಲ್ ಮಾಡುವಂತಹ ರಾಜರು ಅಂದರೆ ತಪಸ್ವಿಗಳೇ, ಋಷಿಗಳೇ, ಮುನಿಗಳೇ, ವಿರಕ್ತರೇ. ಆ ತರಹದ ರಾಜರನ್ನಾಗಿ ಮಾಡಿ ಈ ಮೂಲಕ ತಪೋಮೂಲಕವಾಗಿ ರಕ್ಷಣೆ ಮಾಡುವ ರೀತಿಯಲ್ಲಿ ನಾರದರು ವ್ಯವಸ್ಥೆ ಮಾಡಿದ್ದಾರೆ. ಆದರೂ ತನ್ನ ಎದುರಿಗೆ ತನ್ನ ಮಕ್ಕಳಿಲ್ಲ ಅನ್ನುವ ಬೇಸರದಿಂದ ಶಾಪ ಕೊಟ್ಟ, ನೀವು ಒಂದು ಕಡೆಗೆ ನಿಲ್ಲುವುದು ಬೇಡ, ಯಾವಾಗಲೂ ಸಂಚಾರ ಮಾಡ್ತಾ ಇರ್ರಿ ಅಂತ. ಇದು 2ನೇ ಸಲ. ಬೇಕಾದಷ್ಟು ಬಾರಿ ಇದಾಗಿದೆ. ಆ ದುರ್ಭಗ ಚತುರ್ಥ ಸ್ಕಂದದಲ್ಲಿ ಅವಳು ಇದೇ ವರ ಶಾಪ ಕೊಟ್ಟಿದ್ದು, ಇವನು ಅದೇ ಶಾಪ ಕೊಟ್ಟ. ಅವರಿಗೆ ಹೇಳಿ ಕೇಳಿ ಪರಮಹಂಸರು ಯತ್ರ ಸಾಯಂಗ್ರಹೋ ಮುನಿ, ಒಂದು ಕಡೆಗೆ ನಿಲ್ಲುವವರೇ ಅಲ್ಲ, ಅವರಿಗೆ ಸಂಚಾರ ಮಾಡೋದೇ ಅವರ ಕರ್ತವ್ಯ. ಅವರೇನು ಮಾಡ್ತಾ ಇದ್ರೋ ಅದೇ ಅವರಿಗೆ ವರವಾಗಿ, ಶಾಪವೂ ವರವಾಗಿ ಬಂದಿದೆ. ಸರಿ, ಅದಕ್ಕೆ ಶ್ರೀಮದ್ ಭಾಗವತ ಹೇಳ್ತದೆ, ಏತಾವಾನ್ ಸಾಧುವಾದೋ ಹಿ ತಿತಿಕ್ಷೇತ ಈಶ್ವರ ಸ್ವಯಂ. ನಾರದರು ತಿರುಗಿ ಶಾಪ ಕೊಡ್ಬೋದಾಗಿತ್ತು. ನಾನೇನು ತಪ್ಪು ಮಾಡಿದ್ದೇನೆ? ತತ್ವವನ್ನು ಉಪದೇಶ ಮಾಡಿದ್ದೇನೆ, ಧರ್ಮೋಪದೇಶ ಮಾಡಿದ್ದಕ್ಕೆ ಶಾಪ ಕೊಡ್ತೀರಾ? ನಿನಗೂ ನಾನು ಶಾಪ ಕೊಡ್ತೇನೆ ಅಂತ. ಸಜ್ಜನರ ಲಕ್ಷಣವೇ ಹೀಗಿರುತ್ತದೆ. ತಮಗೆ ಸಾಮರ್ಥ್ಯ ಇದ್ದರೂ ಕೂಡ ಶಾಪ ಕೊಡೋದಿಲ್ಲ ಅಂತ. ತಿತಿಕ್ಷೇತ ಈಶ್ವರ ಸ್ವಯಂ. ತಾವು ಈಶ್ವರರಾದರೂ ಸಮರ್ಥರಾದರೂ ಕೂಡ ಸಹನೆ ಮಾಡಬೇಕು. ಇದೇ ತೃತೀಯ ಸ್ಕಂದದಲ್ಲಿ ಕಪಿಲ ನಾಮಕ ಪರಮಾತ್ಮ ಹೇಳಿದ್ದು ತಿತಿಕ್ಷವಃ ಕಾರುಣಿಕಾಹ. ಅದಕ್ಕೆ ಹದವಾರಿರೋ ಅರ್ಥ ಬರೆಯೋದಿದೆ. ದೊಡ್ಡವರು ತಮಗೇನಾದರೂ ನಿಂದೆ ಮಾಡಿದರೆ, ತಪ್ಪು ಮಾಡಿದಾಗ ಬೈದು ಹೇಳಿದರೆ, ದೊಡ್ಡವರು ನಮ್ಮ ಹಿತಕ್ಕೆ ಹೇಳ್ತಾರೆ ಅಂತ ತಿಳಿದುಕೊಂಡು ಅದನ್ನು ಸಹನೆ ಮಾಡಬೇಕಾದದ್ದು ತಿತಿಕ್ಷವಃ ಅಂತ. ಆ ದೃಷ್ಟಿಯಲ್ಲಿ ದಕ್ಷ ಪ್ರಜಾಪತಿ ದೊಡ್ಡವ. ನಾರದರಿಗಿಂತಲೂ ಯೋಗ್ಯತೆಯಲ್ಲಿ ದಕ್ಷ ಪ್ರಜಾಪತಿ 10ನೇ ಕಕ್ಷೆಯಲ್ಲಿ ಬರ್ತಾನೆ, ನಾರದರು 14ನೇ ಕಕ್ಷೆಯಲ್ಲಿ ಬರ್ತಾರೆ. ತಮಗಿಂತಲೂ ಉತ್ತಮರು ಏನಾದರೂ ಹೇಳಿದರೆ, ಬೈದರೆ ಅದನ್ನು ಸ್ವೀಕಾರ ಮಾಡಬೇಕಾದದ್ದು ಚಿಕ್ಕವರ ಕರ್ತವ್ಯ ಅನ್ನುವ ದೃಷ್ಟಿಯಲ್ಲಿ ತಿತಿಕ್ಷವಃ, ಉತ್ತಮಾಪರಾಧ ಸಹಿಷ್ಣುವಃ ಅಂತೇನೆ ಯಾದವಾರ್ಯರ ಅರ್ಥ ಬರೀತಾರೆ. ಅದೇ ಅರ್ಥದಲ್ಲಿ ತಿತಿಕ್ಷೇತ ಈಶ್ವರ ಸ್ವಯಂ. ಆದರೆ ಈ ಈಶ್ವರ ಸ್ವಯಂ ಅನ್ನುವಂತಹ ಶಬ್ದ ಮಾತ್ರ ಸ್ವಲ್ಪ ಚಿಂತಾಜನಕವಾದ ಶಬ್ದ. ಅದು ಹೇಗೆ? ಈಶ್ವರ ಅಂದರೆ ಸಮರ್ಥ. ಪ್ರತಿಯಾಗಿ ಶಾಪವನ್ನು ಕೊಡುವ ಸಾಮರ್ಥ್ಯ ಇದ್ದರೂ ಕೂಡ ನಾರದರು ಕೊಡಲಿಲ್ಲ ಅಂತ. ಸಾಮರ್ಥ್ಯ ಇತ್ತ? ಕೊಡಬಹುದಾ? ಚಿಕ್ಕವರಲ್ವೋ ನಾರದರು? ಇದಕ್ಕೆ 2 ರೀತಿಯ ಸಮಾಧಾನಗಳನ್ನು ತಿಳಿಯಬೇಕು. ಇದೇ ಷಷ್ಠಸ್ಕಂದದಲ್ಲೇನೆ ಮುಂದೆ ಹೇಳುವವರಿದ್ದಾರೆ ಶ್ರೀಮದಾಚಾರ್ಯರು. ಚಿಕ್ಕವರು ದೊಡ್ಡವರಿಗೆ ಶಾಪ ಕೊಡಬಹುದು, ಕೊಡ್ಲಿಕ್ಕೆ ಬರೋದಿಲ್ಲ ಅಂತಲ್ಲ. ಆದರೆ
ಶಾಪ ಕೊಟ್ಟರೆ ಕೊಟ್ಟವರ ಹಣೆ ಬರಹ ಮಾತ್ರ ಬಹಳ ಚಿಂತಾಜನಕವಾಗಿರುತ್ತದೆ. ಅದನ್ನು ಮುಂದೆ ಕೇಳುವವರಿದ್ದೀರಿ. ಕರ್ತೃಣಾಂ ಜ್ಞಾನಪುಣ್ಯಯೋ ನಿಶೇಷೇಣ ನಿಹಂತಾರಃ ಅಂತಾರೆ. ಏನಾದರೂ ಚಿಕ್ಕವರು ದೊಡ್ಡವರಿಗೆ ಶಾಪ ಕೊಟ್ಟರೆ ಹಾಳಾಗಿ ಹೋಗಲಿ, ಇವರಿಗೆ ಕೆಟ್ಟದಾಗಲಿ, ಹಾಗಾಗಲಿ ಹೀಗಾಗಲಿ ಅಂತ ಬೈಕೊಳ್ತಾರಲ್ಲ ಕೆಲವರು, ಏನೇನೋ ಬೈತಾ ಇರ್ತಾರೆ. ಬೈಕೊಂಡ್ರೆ ಅದರ ಪರಿಣಾಮ ದೊಡ್ಡವರಿಗೂ ಸ್ವಲ್ಪ ಆಗಬಹುದು, ಆಗೋದಿಲ್ಲ ಅಂತಲ್ಲ. ಆದರೆ ಶಾಪ ಕೊಟ್ಟಿರ್ತಾರಲ್ಲ ಅವರ ಜ್ಞಾನ, ಅವರ ಪುಣ್ಯ ಪೂರ್ಣವಾಗಿ ಹಾಳಾಗಿ ಹೋಗ್ತದೆ. ಹಾಗಾಗಿ ದೊಡ್ಡವರಿಗೆ ಎಂದಿಗೂ ನಿಂದೆ ಮಾಡಬಾರದು, ಶಾಪ ಹಾಕಬಾರದು. ಆ ದೃಷ್ಟಿಯಲ್ಲಿ ಈಶ್ವರ ದೊಡ್ಡವರಿಗೂ ಚಿಕ್ಕವರು ಶಾಪ ಹಾಕಬಹುದು, ಹಾಕೋ ಸಾಮರ್ಥ್ಯ ಇದೆ ಅಂತಾಗಿದ್ದರೂ ಕೂಡ ತಿಳುವಳಿಕೆಯಿಂದ ಕೊಡದೆ ಗೌರವದಿಂದ ಅದನ್ನು ಸ್ವೀಕಾರ ಮಾಡಿದರೆ ತಮ್ಮ ಜ್ಞಾನ ಪುಣ್ಯಗಳನ್ನು ಉಳಿಸಿಕೊಳ್ತಾರೆ ಎನ್ನುವ ದೃಷ್ಟಿಯಲ್ಲಿ ತಿತಿಕ್ಷೇತ ಈಶ್ವರ ಸ್ವಯಂ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದು ರೀತಿಯಿಂದ ಯೋಜನೆ ಮಾಡಿಕೊಳ್ಳಬಹುದು ಅಂದರೆ ಸ್ವಲ್ಪ ಅನ್ವಯದಲ್ಲಿ ವ್ಯತ್ಯಾಸ ಮಾಡಿ ನಾವು ತಿಳಿದುಕೊಳ್ಳಬೇಕು. ತಿತಿಕ್ಷೇತೀಶ್ವರ ಸ್ವಯಂ ಅಂದರೆ ಶಾಪ ಕೊಡುವಂತಹ ಸಂದರ್ಭದಲ್ಲಿ ಒಬ್ಬ ತೆಗೆದುಕೊಳ್ಳುವವ, ಒಬ್ಬ ಕೊಡುವವ ಪ್ರತಿಯೋಗಿ. ಯದಿ ಪ್ರತಿಯೋಗಿ ಶಾಪ ಕೊಡುವಂತಹ ವ್ಯಕ್ತಿ ಈಶ್ವರ ತನಗಿಂತಲೂ ತಾರತಮ್ಯದಲ್ಲಿ ದೊಡ್ಡವನಾಗಿದ್ದರೆ ಸ್ವಯಂ ತಿತಿಕ್ಷೇತ, ತಾನು ಅದನ್ನು ಸಹನೆ ಮಾಡಿಕೊಳ್ಳಬೇಕೇ ಹೊರತು ತಿರುಗಿ ಅನ್ಲಿಕ್ಕೆ ಹೋಗಬಾರದು ನಿಜವಾದ ಬುದ್ಧಿವಂತ ಅಂತ. ಯದಿ ಈಶ್ವರ ಶಾಪದಾತ ತರ್ಹಿ ಸ್ವಯಂ ತಿತಿಕ್ಷೇತ, ತಾನು ಅದನ್ನು ಸಹನೆ ಮಾಡಬೇಕಿಲ್ಲ ಅಂದರೆ ತಾನು ಹಾಳಾಗಿ ಹೋಗ್ತಾನೆ ಅಂತ ಹೀಗೂ ಅನ್ವಯವನ್ನು ಮಾಡಿಕೊಂಡು ಅರ್ಥ ಮಾಡಿಕೊಳ್ಳೋದಕ್ಕೆ ಬರುತ್ತದೆ. ಆ ದೃಷ್ಟಿಯಲ್ಲಿ ಮಹಾನುಭಾವರಾದ ನಾರದರು ಆ ದಕ್ಷ ಪ್ರಜಾಪತಿಯ ಶಾಪವನ್ನು ಸ್ವೀಕಾರ ಮಾಡಿದ್ದಾರೆ. ದಕ್ಷ ಪ್ರಜಾಪತಿ ವಿಚಾರ ಮಾಡಿದ, ಇನ್ನು ಈ ಹಾದಿಗೆ ಹೋಗೋದು ಬೇಡ, ಈ ನಾರದರಿಗೆ ಶಾಪ ಕೊಟ್ಟ ಮಾತ್ರಕ್ಕೆ ಇವರೇನು ಬಿಡ್ತಾರೆ ಅಂತಲ್ಲ, ಇವರು ಮತ್ತೂ ಇದೇ ಕೆಲಸ ಮಾಡುವವರೇ, ಅದಕ್ಕೆ ಹೆಣ್ಣು ಮಕ್ಕಳನ್ನೇ ಪಡೆದು ಬಿಡೋಣ ಅಂತ. ಆ ಮಹಾನುಭಾವರಿಗೆ ಪ್ರಜಾಪತಿಗಳಿಗೆ ಆ ಯೋಗ್ಯತೆ ಅಪೇಕ್ಷೆಗೆ ತಕ್ಕಂತೆ ಬೇಕು ಅಂದರೆ 10,000 1,000 ಗಂಡು ಮಕ್ಕಳನ್ನು ಪಡೆದು 60 ಜನರನ್ನು ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. ಅದರಲ್ಲಿ 10 ಜನರನ್ನು ಯಮಧರ್ಮರಿಗೆ, 13 ಜನರನ್ನು ಕಶ್ಯಪರಿಗೆ, 27 ಜನರನ್ನು ಚಂದ್ರನಿಗೆ, ಭೂತ ಅಂಗಿರಸ್ ಕೃಶಾಶ್ವ ಇವರಿಬ್ಬರಿಗೆ ಇಬ್ಬಿಬ್ಬರನ್ನು ಕೊಟ್ಟಿದ್ದಾನೆ. ಇನ್ನು ಉಳಿದ 4 ಜನರನ್ನು ಪುನಃ ಕಶ್ಯಪರಿಗೇನೆ ಕೊಟ್ಟಿದ್ದಾನೆ. ತಾರ್ಕ್ಷ ಅಂತ ಕಶ್ಯಪರಿಗೆ ಇನ್ನೊಂದು ಹೆಸರು, ತಾರ್ಕ್ಷಸ್ಯ ಚಾಪರಾಹ. ಕಶ್ಯಪರಿಗೇನೆ ಉಳಿದ 4 ಜನರನ್ನು ಕೊಟ್ಟಿದ್ದಾನೆ. ಒಟ್ಟು ಕಶ್ಯಪರಿಗೆ 17 ಜನರನ್ನು ಕೊಟ್ಟಾಗಾಯಿತು. ಈ ರೀತಿ ಮದುವೆ ಮಾಡಿಕೊಟ್ಟು 60 ಜನರನ್ನು ಅಲ್ಲಿ ಮಾಡಿಕೊಟ್ಟಿದ್ದಾನೆ. ಅದರೊಳಗೆ ಆ ಧರ್ಮನ ಪತ್ನಿಯಾದ ವಸು ಅಂತ ಒಬ್ಬಳಿದ್ದಾಳೆ. ಅವಳಲ್ಲಿ ಹುಟ್ಟಿದವರೇ ಅಷ್ಟವಸುಗಳು. ಅದರಲ್ಲಿ ಒಬ್ಬ ವಸು ದೋಷ ಅನ್ನುವ ವಸು, ಅಲ್ಲಿ ಹುಟ್ಟಿದವನೇ ಸಾಕ್ಷಾತ್ ಶಿಂಶುಮಾರ ರೂಪಿಯಾಗಿರುವಂತಹ ಪರಮಾತ್ಮ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದೇ ದಕ್ಷ ಪ್ರಜಾಪತಿಯ ವಂಶದಲ್ಲಿ ಶಿಂಶುಮಾರ ರೂಪಿಯಾಗಿರುವ ಪರಮಾತ್ಮನ ಅವತಾರ ಆಗಿದೆ. ಈ ರೀತಿ ಆ ದಕ್ಷ ಪ್ರಜಾಪತಿಯಿಂದ ಆ ಹೆಣ್ಣು ಮಕ್ಕಳಿಂದ ಸಂತತಿಯ ಅಭಿವೃದ್ಧಿಯಾಗಿದೆ ಎಂಬ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್. ಸೀತಾಪತಿ ಶ್ರೀಮನ್ಮೂಲ ರಾಮಚಂದ್ರ ಭಗವಾನ್ ಕಿ. ನಾಳೆ ದಿವಸ ಎಲ್ಲ ಮಕ್ಕಳು ಕೇಳ್ರಿಲೆ,
ದಶಾವತಾರದ ಬಗ್ಗೆ ಎಲ್ಲ ತಯಾರು ಮಾಡ್ಕೊಂಡು ಬರಬೇಕು. ಗೊತ್ತಾಯ್ತಾ? 10 ಅವತಾರಗಳ ಬಗ್ಗೆ, ಎಲ್ಲಿ ಅವತಾರ, ಯಾವುದಕ್ಕೋಸ್ಕರ ಅವತಾರ ಎಲ್ಲ ಹೇಳಬೇಕು. ತಂದೆ ತಾಯಿ ಎಲ್ಲ ಹೇಳಬೇಕು. ನರಸಿಂಹದೇವರ ತಂದೆ ತಾಯಿ ಹೆಸರು ಚೆನ್ನಾಗಿ ಹೇಳಬೇಕು. ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಗುರು ಮಹಾರಾಜ ಕಿ, ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ.